ಈಗ ನಾವು ಬಹಳ ಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. ಇದು ದೇವರ ಸಮಯ ಮಕ್ಕಳೇ. ದೇವರ ವಾಕ್ಯವನ್ನ ಹೇಳುವ, ಕೇಳುವ, ಧ್ಯಾನ ಮಾಡುವಂತ ಸಮಯ. ಮತ್ತೀಗ ನಮ್ಮ ಮಧ್ಯದಲ್ಲಿ ನಮ್ಮ AGM ಸಂಸ್ಥೆ, ಆಶೀರ್ವಾದ್ ಗಾಸ್ಪೆಲ್ ಮಿಷನ್ ಅನ್ನುವಂಥ ನಮ್ಮ ಸಂಸ್ಥೆಯ ಫೌಂಡರು ಮತ್ತು ಡೈರೆಕ್ಟರ್ ಆಗಿರುವಂಥ ಅಪೊಸ್ತಲ ರೆವರೆಂಡ್ ಡಾಕ್ಟರ್ IH ನಾಮದೇವಯ್ಯನವರು ಈಗ ದೇವರ ವಾಕ್ಯವನ್ನು ಹೇಳುವವರಿದ್ದಾರೆ. ಮತ್ತೆ ವಾಕ್ಯವನ್ನು ನಾವೆಲ್ಲರೂ ಕೂಡ ಗಲಾಟೆ ಮಾಡದೆ, ಮಾತಾಡದೆ, ಎದ್ದು ಆಚೆ ಈಚೆ ಓಡಾಡದೆ ಎಲ್ಲರೂ ಕೂತ್ಕೊಂಡು ಎಲ್ಲಿದ್ದವರಲ್ಲೇ ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳ್ರಿ, ಅರ್ಥ ಮಾಡ್ಕೊಳ್ರಿ ಮತ್ತು ದೇವರ ವಾಕ್ಯದ ಪ್ರಕಾರ ಜೀವಿಸುವಂತೆ ದೇವರು ಎಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಮತ್ತು ಈಗ ನಾವು ನಾಮದೇವನವರಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸಮಯವನ್ನ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುತ್ತಾ ಅಯ್ಯನವರನ್ನು ನಾವು ವಾಕ್ಯಕ್ಕಾಗಿ ಸ್ವಾಗತ ಮಾಡೋಣ. ಹಲ್ಲೆಲೂಯಾ. ಮತ್ತೊಮ್ಮೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗೋಣ. ಸ್ವಲ್ಪ ಸಮಯದಲ್ಲಿ ನಾನು ಮುಗಿಸ್ತೀನಿ. ಏನು ಕಳವಳಗೊಳ್ಳದಿರಬೇಕು ನೀವು. ನಾವು ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ಆಯಿತು, ಎಲ್ಲ ಪ್ರಾರ್ಥನೆಗಳಾಯಿತು. ಮನೆ ಗೋಡೆ ಪ್ರತಿಯೊಂದು ವಸ್ತು ಕೂಡ ದೇವರು ಪ್ರತಿಷ್ಠಿಸಿದ್ದಾನೆ. ಪ್ರತಿಷ್ಠಿಸಿದೆ ಅನ್ನೋದು ಅಂದ್ರೆ ಈ ಕ್ಷಣದಿಂದ ಈ ಮನೆ ಜೋಸೆಫ್ ತಿಪ್ಪಸ್ವಾಮಿದಲ್ಲ, ಇದು ಏಸಯ್ಯಂದು, ಏಸಪ್ಪನ ಮನೆ. ಆಮೇಲೆ ಮನೆಗೆ ಒಂದು ಹೆಸರು ಕೂಡ ಕೊಡ್ತೀವಿ ನಾವು. ಅವರು ಬೇಕಂದ್ರೆ ವೈಷ್ಣವರ ಏನ್ ಹಾಕಿದ್ರಪ್ಪ? ಹಾ, ಗುಡ್, ವೆರಿ ಗುಡ್. ಯೇಸುವಿನ ಕೃಪೆ, ವೆರಿ ಗುಡ್. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಒಳ್ಳೆ ಕಾರ್ಯ ನಡೆದಿದೆ. ಇವತ್ತಿಗಾಗಿ ನಾವು ಎಷ್ಟೊಂದು ದಿನದಿಂದ ಕಾಯ್ತಾನೆ ಇದ್ದೀವಿ. ನಾವು ಬೇರೆ ದೂರ ಹೋಗ್ಬೇಕಾಯ್ತು. ನಾವು ಸೇವೆಯಲ್ಲಿ ಉತ್ತರ ಭಾರತ ದೇಶಕ್ಕೆ ಹೋಗ್ಬೇಕಾಯ್ತು, ನೇಪಾಳ ದೇಶಕ್ಕೆ ಹೋಗ್ಬೇಕಾಯ್ತು. ಆ ಕಡೆ ಹೋದ್ರೆ ಬಡಾನ ಬೇಗನೆ ಬರ್ಲಿಕ್ಕೆ ಅನುಕೂಲ ಆಗಲ್ಲ. ಈ ಗೃಹ ಪ್ರವೇಶ ಇದೊಂದು ನೋಡ್ಕೊಂಡು ನಾವು ಎಲ್ಲಾದ್ರೂ ಹೋಗೋಣ. ಈ ಕಡೆಗೆ ನಮ್ಗೆ ದಿಗುಲು ಇರಬಾರ್ದು. ಏನಿರಬಾರ್ದು? ಬುಗುಲು ಇರಬಾರ್ದು. ದಿಗುಲು ಬುಗುಲು ಇರಬಾರ್ದು. ಯಾಕಂದ್ರೆ ಈ ಕಾರ್ಯವು ಬಹಳ ದಿನಗಳಿಂದ ನಡೀತಾ ಇತ್ತು. ಕೆಲಸದವರು ಬಂದಿಲ್ಲ, ಮೆಟೀರಿಯಲ್ ಇಲ್ಲ, ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಇವತ್ತು ಈ ಮನೆ ಮಾಲೀಕ ಜಯ ಹೊಂದಿದ್ದಾರೆ. ಚಪ್ಪಾಳೆ ಹೊಡೋಣ ಸರ್. ಏನ್ ಚಪ್ಪಾಳೆ? ಜಯ ಕೊಡೋರು ಯಾರು? ಏಸಯ್ಯ ಜಯ ಕೊಟ್ಟಿದ್ದಾನೆ. ಹಾಗಾಗಿ ಆತನಿಗೆ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಹೇಳಿದ್ರಲ್ಲ, ಅವ್ರ ಕಣ್ಣಲ್ಲಿ ನೀರು ಬಂತು, ನನಗೂ ನೀರು ಬಂದಂಗಾಯ್ತು, ಕಣ್ಣೀರು ಬಂದಂಗಾಯ್ತು. ಮನುಷ್ಯರನ್ನ ಹೀಯಾಳಿಸ್ತಾರೆ, ತಾತ್ಸಾರ ಮಾಡ್ತಾರೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ, ಮನುಷ್ಯರನ್ನ ನಂಬುವುದಕ್ಕಿಂತಲೂ ಯೆಹೋವನನ್ನು ನಂಬುವುದು ಶ್ರೇಷ್ಠ, ಮೇಲು. ಹಲ್ಲೆಲೂಯಾ. ಯಾರನ್ನ ನಂಬಬೇಕು ನಾವು? ಯೇಸು ಸ್ವಾಮಿನ ನಂಬಬೇಕು. ಒಳ್ಳೆ ವಾತಾವರಣ, ಈಗ ಒಳ್ಳೆಯ ವಾತಾವರಣ. ಏನು ಅಂದ್ರೆ ಹಬ್ಬದ ಸಮಯ ಇದು. ಪ್ರಪಂಚ ಎಲ್ಲ ಕೂಡ ಹಬ್ಬ ಮಾಡ್ತಾ ಇದ್ದಾರೆ. ಈ ಹಬ್ಬ ಮಾಡದೇ ಇರುವ ಯಾವ ದೇಶವೂ ಇಲ್ಲಂತೆ. ಆಕಾಶದ ಕೆಳಗೆ ಭೂಮಿ ಇದೆ. ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದಾರಂತೆ. ಪ್ರಪಂಚದಲ್ಲಿ 700 ಕೋಟಿ ಜನಸಂಖ್ಯೆ ಇದ್ದಾರಂತೆ. ಇನ್ನೂ ಜಾಸ್ತಿನೇ ಇರಬಹುದೇನು. ಪ್ರಿಯ ದೇವರ ಮಕ್ಕಳ, ವಾಕ್ಯವನ್ನು ಕೇಳಿರಿ. ಅಷ್ಟು ಮಂದಿ ಈ ಹಬ್ಬ ಮಾಡಬೇಕು ಅಂದ್ರೆ ಕೆಲವರು ಅವ್ರ ಊರಿಗೆ ಸೀಮಿತ, ಊರಬ್ಬ ಅಂತಾರೆ. ಆ ಊರಲ್ಲೇ ಮಾಡ್ತಾರೆ ಹಬ್ಬ, ಬೇರೆ ಊರಲ್ಲೂ ಮಾಡಲ್ಲ. ಕೆಲವರು ಈ ದೇಶದಲ್ಲೇ ಮಾಡ್ತಾರೆ, ಬೇರೆ ದೇಶದಲ್ಲಿ ಹಬ್ಬ ಮಾಡೋದಿಲ್ಲಂತೆ. ಆದರೆ ಈ ಕ್ರಿಸ್ಮಸ್ ಹಬ್ಬ ಅನ್ನೋದು ಏನಂದ್ರೆ, ಎಲ್ಲ ದೇಶದಲ್ಲಿ, ಪ್ರಪಂಚ ಎಲ್ಲ ಕೂಡ, ಎಲ್ಲ ದೇಶದಲ್ಲಿ ಎಲ್ಲ ಜನರು
ಈ ಹಬ್ಬವನ್ನು ಮಾಡ್ತಾರಂತ. ಅದು ವಿಶೇಷತೆ. ಎರಡನೇ ವಿಶೇಷತೆ ಏನಂದ್ರೆ ಈ ಹಬ್ಬ 25ನೇ ತಾರೀಕು, ಪ್ರತಿ ವರ್ಷವೂ 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕೆ ಇದು ಹಬ್ಬ ಆಚರಣೆ ಮಾಡೋದು. ಇದು ವಿಶೇಷ. ಆಮೇಲೆ ಈ ಹಬ್ಬ ಬಂದ್ಬಿಟ್ಟು ಬಹಳ ವಿಶೇಷವಾದ ಹಬ್ಬ. ಯಾಕಂದ್ರೆ ಏಸಪ್ಪ ನಿಜವಾದ ದೇವರು, ಸತ್ಯವಾದ ದೇವರು, ರಕ್ಷಕನು, ಲೋಕ ರಕ್ಷಕನು, ನಮಗೆ ರಕ್ಷಣೆ ಕೊಡುವಂತ ದೇವರು, ನಾಶನದಿಂದ ತಪ್ಪಿಸುವಂತ ದೇವರು ಆತನು. ಮತ್ತೆ ಈ ಲೋಕಕ್ಕೆ ನರಮಾನವನಾಗಿ ಹುಟ್ಟಿ ಬಂದಂತ ದಿನಗಳಿವು. ಹಾಗಾಗಿ ಒಳ್ಳೆ ಸುಂದರ ಸಮಯವನ್ನ ಆರಿಸ್ಕೊಂಡಿದ್ದಾರೆ ಇವರು. ಬಹಳ ಸಂತೋಷ ಆಯ್ತು. ನಾವೆಲ್ಲರೂ ಸಂತೋಷ ಪಡೋಣ, ಹೌದಾ? ಈಗ ವಾಕ್ಯ ನಾನು ಬೇಗ ಮುಗಿಸ್ತೀನಿ. ಮನೆ ಅಂದ್ರೆ ಏನು? ಮನೆ ಅಂದ್ರೆ ಏನು? ಮನೆ ಅಂದ್ರೆ ಮಕ್ಕಳು, ಮನುಷ್ಯರು ನಿವಾಸ ಮಾಡುವಂಥದ್ದು, ಹೌದಾ? ಅವು ಎಷ್ಟು ನಮೂನೆ ಮನೆಗಳಿದ್ದಾವೆ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಹೌಸ್ ಅಂದ್ರೆ ಮನೆ, ಹೋಮ್ ಗೃಹ, ಬೇರೆ ಬೇರೆ ಅಂತೀವಿ. ಒಂದು 3-4 ಮನೆಗಳು ನಿಮ್ಗೆ ತೋರಿಸಿ ನಾನು ಮುಂದಕ್ಕೆ ಹೋಗಿ ಮುಗಿಸ್ಬಿಡ್ತೀನಿ. ಒಂದು ವಾಕ್ಯ ಓದಿಕೊಳ್ಳೋಣ ದಯವಿಟ್ಟು. ಪರಿಶುದ್ಧ ಗ್ರಂಥವು ಇದ್ದವರು ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 14ನೇ ವಚನ ಓದಬೇಕು. ಒಬ್ರು ತೆಲುಗಿನಲ್ಲಿ, ಒಬ್ರು ಕನ್ನಡದಲ್ಲಿ. 19:14 గృహమును విత్తమును ఆ పితరులిచ్చిన స్వాస్థ్యము సుబుద్ధి గల భార్య యెహోవా యొక్క దానము. కన్నడ. ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು ಹೆಂಡತಿಯು ಯೆಹೋವನ ಅನುಗ್ರಹವೇ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ ಭಾಗ 127 1ನೇ ವಚನ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ತೆಲುಗಿನಲ್ಲಿ యెహోవా ఇల్లు కట్టించని ఎడల దాని కట్టువారి ప్రయాసము వ్యర్థమే. యెహోవా పట్టణమును కాపాడని ఎడల దాని కావలి కాయువారు మేలుకొని ఉండుట వ్యర్థమే. చిన్న ప్రార్థన చేసుకుందామండి. సಣ್ಣ ప్రార్థన. ರಕ್ಷಕನೇ ಯೇಸುವೆ, ಮತ್ತೊಂದು ಆವರ್ತಿ ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆಪಡಿಸ್ತೀವಪ್ಪ. ವಾಕ್ಯ ಸ್ವರೂಪನಾಗಿರುವಂತಹ ದೇವರೇ, ಆತ್ಮೀಯ ಅರ್ಥಗಳನ್ನು ಬಿಡುಗಡೆ ಮಾಡಪ್ಪ. ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಆತ್ಮಿಕ ಜ್ಞಾನವನ್ನು ನಮಗೆ ಕೊಡು. ಈ ಕಾರ್ಯಕ್ರಮವನ್ನು ನೀನೇ ನಡೆಸಿ ಮಹಿಮೆ ಹೊಂದು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ವಿ ತಂದೆ, ಆಮೆನ್. ನಾವು ಒಳ್ಳೆ ಸಮಯ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲು ಬಂದಂತ ಮಕ್ಕಳೆಲ್ಲರೂ ಧನ್ಯರು. ಅಲ್ಲೆಲೂಯಾ. ಎಂತವರು ಈ ಮನುಷ್ಯರು ಇಲ್ಲಿ ಕುಳಿತಿರೋರು ಎಂತವರು? ಧನ್ಯವರು. ನಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ನಾವು ದೇವರಿಗೆ ಕೊಡಬೇಕು, ಏಸಪ್ಪನಿಗೆ ಕೊಡಬೇಕು. ಮತ್ತೆ ಏಸಪ್ಪ ಅಲ್ಲದ ಹಾಗೆ ಇನ್ನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟವರು ಮೇಲಿಲ್ಲ, ಕೆಳಗೋಗ್ಬಿಟ್ಟಾರೆ. ನಾವು ಮೇಲಿದ್ದೀವಿ, ಮೇಲಿಂದ ಮೇಲೆ ಮೇಳನ ಲೋಕಕ್ಕೆ ಹೋಗುವರು ನಾವು.
ಅರ್ಥ ಆಯ್ದ್ರ? ಯಾಕಂದ್ರೆ ಏಸಪ್ಪನ ಹೇಳ್ತಾನೆ, ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿ. ಯಾಕೆ ಪರಿಶುದ್ಧರಿರ್ಬೇಕಂದ್ರೆ ಪರಲೋಕ ಅದೇ ಸ್ವರ್ಗ, ಅದೇ ಮೋಕ್ಷ, ಅದೇ ದೇವಲೋಕ ಅಂತ ಕರೀತಾರಲ್ಲ. ಇಂಗ್ಲಿಷ್ ನಲ್ಲಿ ಹೆವೆನ್ ಅಂತ ಕರೀತಾರೆ. ಮತ್ತೆ ಮುಸ್ಲಿಮರು ಏನ್ ಕರೀತಾರೆ ಅಂದ್ರೆ ಜನ್ನತ್ ಅಂತ ಕರೀತಾರೆ. ಮುಸಲ್ಮಾನರು ಅಂತ ಕರೀತಾರೆ ಜನ್ನತ್ ಅಂತ ಕರೀತಾರೆ. ಬೌದ್ಧರು ಏನಂತ ಕರೀತಾರೆ ಅಂದ್ರೆ ಜನ್ ಅಂತ ಕರೀತಾರೆ. ZEN ಜನ್. ಜನ್ ಅಂದ್ರೆ ಹೆವೆನ್, ಪರಲೋಕ. ನಾವು ಮೇಲೆ ಬಂದಿದೀವಿ. ಏಸಪ್ಪ ಒಂದ್ ವೇಳೆ ಇವಾಗಲೇ ಬಂದ್ರೆ ನಮ್ಮೆಲ್ಲರ ನಾತನ್ನ ಮೇಲೆ ಕರೆದುಕೊಂಡು ಹೋಗುವಂತ ಸಾಮರ್ಥ್ಯನಾಗಿದ್ದಾನೆ ಏಸಪ್ಪ. ಯಾಕಂದ್ರೆ ಪರಲೋಕಕ್ಕೆ ಹೋಗೋದು, ಆ ಮೋಕ್ಷಕ್ಕೆ ಸ್ವರ್ಗಕ್ಕೆ ಹೋಗೋದು ಯಾರು ಅಂದ್ರೆ ಪರಿಶುದ್ಧರು. ಯಾರು ಹೋಗೋದು? ಪರಿಶುದ್ಧರು. ಪರಿಶುದ್ಧರು ದೇವರನ್ನ ಅರ್ಥ ಮಾಡ್ಕೊಳ್ತಾರೆ. ಪರಿಶುದ್ಧರು ದೇವರಿಗಾಗಿ ಕಾಯ್ತಾರೆ. ಯಾಕಂದ್ರೆ ಆ ದೇವರು ಕಾಯುವಾತನು, ಕಾಪಾಡುವಾತನು. ಹಲ್ಲೆಲೂಯಾ. ದೇವರು ಕಾಯುವಾತನು, ಕಾಪಾಡುವಾತನು. ಸ್ಪಂದಿಸಬೇಕು. ನೀವು ಏನು ಕೇಳಿದಾಗ ಹೇಳಬೇಕು. ಹಾಗಾಗಿ ಈ ಸಮಯದಲ್ಲಿ ನಾವ್ ಏನ್ ನೋಡ್ಕೊಂಡಿದ್ವಿ ಅಂದ್ರೆ, ಈಗ ವಾಕ್ಯ ಬಹಳ ಮಂದಿ ಮನೆಗಳು ಕಟ್ತಾರೆ. ಮನೆಗಳು ಕಟ್ಟಿ ಸಾಲ ಮಾಡಿ, ಸಾಲ ಕಟ್ಲಾರ್ದೆ ಮನೆ ಮಾರಿಬಿಡ್ತಾರೆ. ಬಡ್ಡಿ ಕಟ್ಲಾರ್ದೆ ಮನೆ ಮಾರಿಬಿಡ್ತಾರೆ. ಇನ್ನು ಕೆಲವರು ಬಡ್ಡಿ ಮೇಲೆ ಏರ್ಸ್ಕೊಂಡು ಆ ಮನೆ ಹರಾಜಿಗೆ ಇಟ್ಬಿಡ್ತಾರೆ. ಬ್ಯಾಂಕ್ ಲೋನ್ ತಗೊಂಡಿದ್ರೆ ಮುಲಾಜಿಲ್ಲ, ಅವ್ರಿಗೆ ಕಟ್ಟಬೇಕು. ಕಟ್ಟಲಿಲ್ಲ ಅಂದ್ರೆ ಮನೆ ಏನ್ ಮಾಡ್ತಾರೆ? ಹರಾಜು. ಅಂತ ಮನೆ ಬೇಕಾ ನಮಗೆ? ಬೇಡ. ಆದ್ರೆ ಚಿಕ್ಕದಾಗಿ, ಚೊಕ್ಕವಾಗಿ, ಸುಂದರವಾದ ಮನೆ ಈ ಪ್ರಿಯ ಕುಟುಂಬದವರು ಕಟ್ಕೊಂಡಿದಾರಲ್ಲ, ಅದು ಬಹಳ ಸಂತೋಷ ಆಗ್ತದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ದೇವರೇ, ಈ ಕುಟುಂಬದವ್ರನ್ನ ಆಶೀರ್ವಾದ ಮಾಡು. ಗಲಿಬಿಲಿ ದುಷ್ಟಶಕ್ತಿನೇ ಮಾಡೋದು. ಒಳ್ಳೆ ವಾಕ್ಯ ಹೋಗುತ್ತ ಸಮಯದಲ್ಲಿ ಗಲಿಬಿಲಿ. ಹಾಗಾಗಿ ದೇವರ ಸ್ತೋತ್ರವಾಗ್ಲಿ. ಈಗ ನಾವು ವಾಕ್ಯವನ್ನು ಓದ್ಕೊಳ್ತಾ ಇದೀವಲ್ಲ, ಎರಡು ನಮೂನೆ ಒಂದು ಸಿಮೆಂಟು, ಕಲ್ಲು, ಗೋಡೆಗಳು, ಛತ್, RCC ಇವುಗಳಿಂದ ಮಾಡಿದ್ದು ಒಂದು ಮನೆ. ಅದೊಂದು ರೀತಿ ಮನೆ. ಇನ್ನೊಂದು ರೀತಿ ಮನೆ, ಅದು ಏನಂತ ಕರೀತಾರೆ ಅಂದ್ರೆ, ಕೆಲವರು ಮನೆ ಒಳಗೆ ಬೋರ್ಡ್ ಹಾಕ್ತಾರೆ. ಏನ್ ಬೋರ್ಡ್ ಹಾಕ್ತಾರೆ ಅಂದ್ರೆ, ಈ ಮನೆಗೆ ಯಜಮಾನನು ಕರ್ತನು. ಹಲ್ಲೆಲೂಯಾ. ಈ ಮನೆಗೆ ಯಜಮಾನನು ಯಾರಂತೆ? ಅಂತ ಮನೆ ಇನ್ನೊಂದು ರೀತಿ ಮನೆ. ಅದು ಒಂದು ಮನೆಯಲ್ಲಿ ದೇವರಿಲ್ಲ, ಎಲ್ಲ ಸುಂದರವಾದ ಡೆಕೋರೇಷನ್ಸ್ ಇಂದ ಮಾಡಿ ಸಾಲ ಸೂಲ ಮಾಡಿಕೊಂಡು ಅದು ಮನೆಯನ್ನು ಅವರು ದೇವರಿಗೆ ಸಮರ್ಪಿಸಿದ ಮನೆ ಅಲ್ಲ. ಇವತ್ತು ನಾವು ಮನೆ ಕಟ್ಟಿದ ಮೇಲೆ ಆ ಮನೆ ಯೇಸು ಕ್ರಿಸ್ತನಿಗೆ ನಾವು ಪ್ರತಿಷ್ಠಿಸಿ ಮನೆ ಓಪನಿಂಗ್ ಮಾಡಿ, ಆ ಮನೆ ಒಳಗೆ ತಂದೆಯಾದ ದೇವರು ಇದ್ದಾನೆ ಅಂತೇಳಿ ನಂಬಿ ಬಾಳುವವರು, ಅದೊಂದು ರೀತಿ ಮನೆ. ಹಲ್ಲೆಲೂಯಾ. ಅಂತ ಮನೆ ಎರಡನೇ ಮನೆ. ಮತ್ತೆ ಈ ಸಮಯದಲ್ಲಿ ಈ ಮನೆಯಲ್ಲಿ ಏಸಪ್ಪ ಇದಾನಂದ್ರೆ ಈ ಮನೆಯಲ್ಲಿ ರಕ್ಷಣೆ ಇದೆ ಅಂತ ಹೇಳಿ ಅರ್ಥ. ರಕ್ಷಕನಾದ ದೇವರು ಏಸಪ್ಪ ಈ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿ ಅರ್ಥ. ಆತನು ನಮಗಷ್ಟೇ ಅಲ್ಲ, ನಮ್ಮ ಮನೆ ಒಳಗೆ ಬರುವಂತ ಎಲ್ಲ ಅತಿಥಿಗಳು, ಬಂಧು ಬಳಗ, ಮಿತ್ರರು, ಸಭಿಕರು ಯಾರೇ ಬರಲಿ ಮನೆ ಒಳಗೆ ಬಂದು ಇವರನ್ನ ಮಾತಾಡಿಸಿ ಇವರ ಆತಿಥ್ಯವನ್ನು ಹೊಂದಿಕೊಂಡು ತಿರುಗಿ ಮನೆಯಿಂದ ಹೊರಗಡೆ ಹೋಗುವಾಗ ಅವ್ರು ಹೇಗೆ ಹೋಗ್ತಾರಂತೆ? ಅವರು ಶಾಂತಿ ಸಮಾಧಾನಗಳಿಂದ, ಸಂತೋಷದಿಂದ ಹೊರಗೆ ಹೋಗ್ತಾರೆ. ಆಶೀರ್ವಾದಗಳಿಂದ ಅವರು ಹೊರಗೆ ಹೋಗ್ತಾರಂತೆ.
ಅಂತ ಮನೆ ಬೇಕು ನಮಗೆ, ಹೌದಲ್ವಾ? ಡೆಕೋರೇಷನ್ ಮಾಡಿ ಆ ಮನೆಯಲ್ಲಿ ಮತ್ತೆ ಕೆಲವರು ಏನ್ ಮಾಡ್ತಾರೆ, ತೆಂಗಿನಕಾಯಿ ಕಟ್ತಾರೆ, ಕುಂಬಳಕಾಯಿ ಕಟ್ತಾರೆ, ನಿಂಬೆಹಣ್ಣು ಕಟ್ತಾರೆ, ಅಂತ ಒಂದು ಮನೆ. ಇನ್ನೊಂದು ಮನೆಯನ್ನು ದೇವರ ವಾಕ್ಯಗಳಿಂದ ತುಂಬಿದ ಮನೆ. ಅಲ್ಲೆಲುಯ್ಯ. ಹಾಗಾಗಿ ಆ ಮನೆ ದೇವರ ಮನೆ. ಅಂತ ಮನೆ ಎಲ್ಲಾ ಕಾಲದಲ್ಲಿ ದೇವರನ್ನೇ ಹಾತುಕೊಂಡು ಏಸಪ್ಪೇ ನಮ್ಮನ್ನು ನಡೆಸುವ ಆತನು, ಕಾಯುವ ಆತನು, ಕಾಪಾಡುವ ಆತನ ಅಂತೇಳಿ ಪ್ರತಿದಿನವೂ ಆತನನ್ನು ಪ್ರಾರ್ಥನೆ ಮೂಲಕ ಆ ಮನೆಯನ್ನು ನಡೆಸಿಕೊಂಡು ಹೋಗುವ ಇನ್ನೊಂದು ಮನೆ. ಹೌದಾ? ಒಂದು ವಾಕ್ಯ ಓದ್ಕೊಳ್ಳೋಣ. ಸುರಕ್ಷಿತವಾದ ಮನೆ ಇನ್ನೊಂದು ಮನೆ. ಎಂತ ಮನೆ? ಲೂಕ 19ನೇ ಅಧ್ಯಾಯ 9ನೇ ವಚನ. ಲೂಕ 19ನೇ ಅಧ್ಯಾಯ 9ನೇ ವಚನ. ಇದನ್ನು ಕೇಳಿ ಯೇಸು ಇವತ್ತು ಈ ಮನೆಗೆ ರಕ್ಷಣೆಯಾಯಿತು, ಆಯ್ತು, ಇವನು ಸಹ ಅಬ್ರಹಾಮನ ವಂಶಕನಲ್ಲವೇ? ಅಲ್ಲವೇ? ಒಂದು ಘಟನೆ ನಡೀತು. ಏಸಪ್ಪ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಏಸಪ್ಪನ ಜೊತೆಯಲ್ಲಿ ಹಿಂದೆ ಮುಂದೆ ಸಾವಿರ ಮಂದಿ ಸಮೂಹವೇ ಬರ್ತಾ ಇದೆ, ಗುಂಪುಗಳು ಬರ್ತಾ ಇದ್ದಾರೆ. ಒಬ್ಬನು ಕುಳ್ಳನಿರ್ತಾನೆ, ಒಬ್ಬನು ಹೇಳ್ಬೇಕು, ಒಬ್ಬನು ಗಿಡ್ಡ ಕುಳ್ಳ. ಅವನ ಹೆಸರು ಜಕ್ಕಯ್ಯ. ಅವನ ಹೆಸರು ಹೇಳ್ಬೇಕು ಜಕ್ಕಯ್ಯ. ಅವನು ಕುಳ್ಳ ಆಗಿರೋದ್ರಿಂದ ಯೇಸು ಸ್ವಾಮಿ ಸುತ್ತಮುತ್ತಲ ಜನ ಇರೋದ್ರ ಮೂಲಕ ಯೇಸು ಸ್ವಾಮಿ ಕಾಣಿಸೋದಿಲ್ಲ ಅಂತ ಹೇಳಿ ಅವನೇನ್ ಮಾಡಿದ, ಒಂದು ಗಿಡವನ್ನು ಹತ್ತಿ ಕುಂತ. ಸ್ವಲ್ಪ ಮೇಲೆ ಹೋದ್ರೆ ಕಾಣಿಸ್ತಾನೆ ಏಸಪ್ಪ ಅಂತ ಹೇಳಿ. ಅಷ್ಟು ಸಾವಿರ ಜನಗಳು ಹೋಗುತ್ತಿರುವಾಗ ಏಸಪ್ಪನಿಗೆ ಗೊತ್ತಾಯ್ತು, ಒಬ್ಬ ಮನುಷ್ಯ ನನ್ನ ನೋಡಬೇಕು ಅಂತ ಹೇಳಿ ಅವನು ಪ್ರಯಾಸ ಪಡ್ತಾ ಇದ್ದಾನಲ್ಲ ಅಂತೇಳಿ ಏಸಪ್ಪ ಏನು ಮಾಡಿದ, ಜನ ಸಮೂಹವನ್ನ ಬಿಟ್ಟು ಅವನು ಹತ್ತಿದ ಗಿಡದ ಕಡೆಗೆ ಬರ್ತಾನೆ. ಏಸಪ್ಪ ಗಿಡದ ಕಡೆ ಬಂದು, ಜಕ್ಕಯ್ಯನೇ ಬಾ, ಇಳಿದು ಬಾ. ನೋಡಿ, ಇಲ್ಲಿ ಒಂದು ವಿಷಯ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಜಕ್ಕಯ್ಯ ಅವನು ಒಂದು ಪಾಪಿ. ಅಂದ್ರೆ ಜನರಲ್ಲಿ ಲಂಚ ತೆಗೆದುಕೊಂಡು ಆಸ್ತಿ ಪಾಸ್ತಿ ಮಾಡಿ ದೊಡ್ಡ ಮನೆ ಕಟ್ಟಿಕೊಂಡಿದ್ದಂತ ವ್ಯಕ್ತಿ. ದೇವರಿಗೆ ಅನ್ಯಾಯವಾಗಿ ಸಂಪಾದಿಸಿದ್ದು ಇಷ್ಟ ಇಲ್ಲ. ಜಕ್ಕಯ್ಯನೇ ಇಳಿದು ಬಾ, ನೀನು ಏನು ನನಗೆ ಗೊತ್ತು, ನಿನ್ನ ಜೀವನ ಏನು ನನಗೆ ಗೊತ್ತು. ಪ್ರಿಯ ಮಕ್ಕಳೇ, ನೀವೆಲ್ಲರೂ ಬಂದಿದ್ದೀರಾ, ನಾವೆಲ್ಲರೂ ಇದ್ದೀವಿ. ಒಬ್ಬೊಬ್ಬರನ್ನು ಕೂಡ ಯೇಸು ಕ್ರಿಸ್ತನು ಕಾಣೆನು, ಅದರ ಗೊತ್ತು ನಾವು ಯಾವ ರೀತಿ ಜೀವನ ಸಾಗಿಸ್ತಾ ಇದ್ದೀವಿ. ಹಾಗಾಗಿ ಆ ಜಕ್ಕಯ್ಯನನ್ನ ಅವನು ಬಳಿಗೆ ಬಂದು, ಜಕ್ಕಯ್ಯನೇ ಇಳಿದು ಬಾ, ಈ ಹೊತ್ತು ನಿನ್ನ ಮನೆಗೆ ರಕ್ಷಣೆ ಹೊಂದಿದ್ದೀವಿ. ಒಂದು ಮಾತು, ನಾವು ರಕ್ಷಣೆ ಹೊಂದ್ಕೊಳ್ತೀವಲ್ಲ, ಬ್ಯಾಪ್ಟಿಸಮ್ ತೆಗೆದುಕೊಂಡ್ರೆ ಅಂತಾರೆ, ಬಹಳ ಮಂದಿ ತೆಗೆದುಕೊಂಡಿನಿ ಅಂತಾರೆ. ಆದ್ರೆ ಬ್ಯಾಪ್ಟಿಸಮ್ ತೆಗೆದುಕೊಂಡೆ ಅಂತ ಯಾರಂದ್ರೆ ನಮ್ಮನ್ನ ಪ್ರಶ್ನೆ ಹಾಕಿದಾಗ ನಾವೇನ್ ಹೇಳ್ಬೇಕು? ರಕ್ಷಣೆ ಹೊಂದ್ಕೊಂಡಿದ್ದೀನಿ. ಈಗ ರಕ್ಷಣೆ ಹೆಂಗ್ ಬರ್ತದೆ? ಬ್ಯಾಪ್ಟಿಸಮ್ ನೀರಲ್ಲಿ ಮುಳುಗಿ, ಅಂದ್ರೆ ನೀರಲ್ಲಿ ಮುಳುಗೋದ್ ಮುಂಚೆ ನಂಬಿಕೆ ಬೇಕು. ಏಸಪ್ಪನು ಕಾಯುವಾತನು, ಕಾಪಾಡುವಾತನು, ನಮ್ಮನ್ನ ಪರಲೋಕಕ್ಕೆ ಕೊಂಡೊಯ್ಯುವ ಆತನು. ಆ ನಂಬಿಕೆ ಇರಬೇಕು. ನಂಬಿ ಬ್ಯಾಪ್ಟಿಸಮ್ ತೆಗೆದುಕೊಂಡವರಿಗೆ ರಕ್ಷಣೆ ಅಂದ್ರೆ ನೀನು ಹುಟ್ಟಿದಾಗಿಂದಲೂ ಯಾವತ್ತು ನೀನು ಬ್ಯಾಪ್ಟಿಸಮ್ ನೀರಲ್ಲಿ ಮುಳುಗ್ತೀಯೋ ಅಲ್ಲಿವರೆಗೆ ನಿನ್ನ ಲೆಕ್ಕದಲ್ಲಿರುವಂತಹ ಎಲ್ಲಾ ತಪ್ಪುಗಳು, ಅಪರಾಧಗಳು, ಪಾಪಗಳು ಕ್ಷಮಿಸಲ್ಪಡಿವೆ. ಉಚಿತವಾಗಿ ಕ್ಷಮಿಸಲ್ಪಟ್ಟಿದ್ದೀವಿ. ದೇವರು ಕ್ಷಮಿಸಿದ್ದಾನೆ. ಮತ್ತೆ ಜಕ್ಕಯ್ಯ ನೀರಲ್ಲಿ ಮುಳುಗಿಲ್ಲ. ಮತ್ತೆ ಅದನ್ನು ರಕ್ಷಣೆ ಬಂತು ಅಂತ ಹೇಳ್ತಾರೆ ಏಸಪ್ಪ. ಹೇಗೆ ಸಾಧ್ಯ ಅಂದ್ರೆ ರಕ್ಷಣೆಯನ್ನು ಕೊಡುವಾತನ ಯಾರು? ಏಸಪ್ಪ. ನಮ್ಮ ಹತ್ರ ಇಲ್ಲ ಏಸಪ್ಪ, ಅದರ ನಂಬಿಕೆಯಿಂದ ನಮ್ಮ ಹತ್ರ ಇದ್ದಾನೆ ಅಂತ ಹೇಳಿ ನಂಬುತ್ತೀವಿ ನಾವು. ಆದ್ರೆ ಜಕ್ಕಯ್ಯನ ಹತ್ತಿರನೇ ಮುದ್ದವಾಗಿ
ಯೇಸು ಕ್ರಿಸ್ತನು ಬಂದು ರಕ್ಷಣೆ ಕೊಡುವ ರಕ್ಷಣಕರ್ತೆಯೇ ಜಕ್ಕಯ್ಯನಿಗೆ ರಕ್ಷಣೆ ಕೊಡ್ಬೇಕಾದ್ರೆ ನೀನು ನಾನು ಯಾರು ಪ್ರಶ್ನೆ ಮಾಡ್ಲಿಕ್ಕೆ? ಅದರ ರಕ್ಷಣೆ ಬಂದಿದಂತ ಏಸಯ್ಯ ಹೇಳಿದ ತಕ್ಷಣ ಆಯ್ತು, ಆ ಮಾತು ಜೀವಂತವಾಗಿ ನಡೀತು. ಅವಾಗ ಜಕ್ಕಯ್ಯ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಏಸಯ್ಯ ಅವ್ರ ಮನೆಗೆ ಹೋಗ್ತಾನೆ. ಹೋಗಿ ಅಲ್ಲಿ ನಡೆದಿದ್ದೇನೆಂದ್ರೆ, ಅವನು ಆ ಮನೆ ಬೇಕಾದಂಗೆ ದುಡ್ಡು ಇತ್ತು ಅವನ ಹತ್ರ, ಬೇಕಾದಂಗೆ ಡೆಕೋರೇಷನ್ ಮಾಡ್ಕೊಂಡಿದ್ದ. ಆದ್ರೆ ಆ ಮನೆಯಲ್ಲಿ ಯೇಸು ಇರಲಿಲ್ಲ. ಅವಾಗ ಯಾವಾಗ ಯೇಸು ಕ್ರಿಸ್ತನವನ ಬಳಿಗೆ ಬಂದು ಅವನ ಮನೆಗೆ ಹೋಗ್ತಾನಲ್ಲ, ಅವಾಗ ಅವನಲ್ಲಿ ಒಂದು ಪಶ್ಚಾತ್ತಾಪ ಹೃದಯ ಬರ್ತದೆ. ಜಕ್ಕಯ್ಯನಿಗೆ ಏನ್ ಬರ್ತದಮ್ಮ? ಪಶ್ಚಾತ್ತಾಪ. ಅಂದ್ರೆ ಇಲ್ಲಿವರೆಗೆ ನಾನು ಜೀವಿಸಿದ ಜೀವನ ಅದು ಪಾಪದ ಜೀವನ. ಅವ್ನು ಲಂಚ ತಗೊಂಡಿದ್ದಾನೆ, ಏನೆಲ್ಲ ದುಡ್ಡು ಕಮಿಷನ್ ತಗೊಂಡಿದ್ದಾನೆ, ಏನೆಲ್ಲ ಸಂಪಾದಿಸಬೇಕು ಅನ್ಯಾಯವಾಗಿ ಆ ತರ. ಆವಾಗ ಅವನ ಪಶ್ಚಾತ್ತಾಪ ಬರ್ತದೆ. ಏಸಯ್ಯನ ನೋಡಿ ಅವನಲ್ಲಿ ಪರಿವರ್ತನೆ ಬರ್ತದೆ. ಅವನ ಪ್ರವರ್ತನೆ ಅದು ಚೇಂಜ್ ಆಗಿಬಿಡ್ತದೆ. ಅಲ್ಲಿ ಹೇಳ್ತದಾನೆ, ಏಸಪ್ಪ ನನ್ನ ಮನೆಗೆ ಬಂದಿದ್ದಾನೆ ಅಂದ್ರೆ ಅಂತ ಮಹಾಪರಿಶುದ್ಧನಾದ ದೇವರೇ ನನ್ನ ಮನೆಗೆ ಬಂದಾಗ ನಾನು ಯಾಕೆ ಆ ಹಳೆ ಜೀವನ ಜೀವಿಸಬೇಕು? ನಾನು ಜೀವಿಸಿದ ಜೀವನ ಅದು ಸರಿಯಾದದ್ದಲ್ಲ, ಸತ್ಯವಾದದ್ದಲ್ಲ. ಹಾಗೇಳಿ ಅವನಲ್ಲಿ ಪರಿವರ್ತನೆ ಬಂದು ಅವನು ಹೇಳ್ತಾನೆ, ಸ್ವಾಮಿ ನಾನೇನು ಸಂಪಾದಿಸಿನಲ್ಲ, ಯಾರ ಹತ್ರ ಲಂಚ ತಗೊಂಡಿದ್ದೀನಲ್ಲ, ಯಾರ ಹತ್ರ ಏನಲ್ಲ ಅನ್ಯಾಯವಾಗಿ ನಾನು ತೆಗೆದುಕೊಂಡಿದ್ದೀನಲ್ಲ, ಅವೆಲ್ಲವನ್ನು ನಾನು ಅವರಿಗೆ ವಾಪಸ್ ಕೊಟ್ಟು ಬಿಡ್ತೀನಿ ಸ್ವಾಮಿ. ಅಲ್ಲೆಲ್ಲೂಯಾ. ಆ ಮನಸ್ಸು ನಿನಗಿದೆಯಾ? ಆ ಮನಸ್ಸು ನನಗಿದೆಯಾ? ನಮಗಿದೆಯಾ? ಯಾವತ್ತೂ ಕೂಡ ಸತ್ಯವಾದ ದೇವರು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮುಂದೆ ನಾವು ಹೇಗಿರ್ಬೇಕಂದ್ರೆ ಯಥಾರ್ಥವಾಗಿರಬೇಕು. ಆತನ ನಂಬಿದ ಮಕ್ಕಳು, ನಮ್ಮ ದೇವರು ಸತ್ಯ ದೇವರು, ನಾವು ಸತ್ಯ ಮಕ್ಕಳಾಗಿರಬೇಕು. ಆ ಒಂದು ಮನಸ್ಸು ಜಕ್ಕಯ್ಯನಿಗೆ ಬಂತು. ಆ ಜಕ್ಕಯ್ಯನ ಮನೆ ವಾತಾವರಣನೇ ಬದಲಾವಣೆ ಆಗ್ಬಿಡ್ತು. ಆ ಮನೆಯಲ್ಲಿ ಈಗ ಯಾರಿದ್ದಾರೆ? ಈಗ ಏಸಯ್ಯಪ್ಪ ಇದ್ದಾನೆ. ಅಂತ ಪರಿಸ್ಥಿತಿ ನಿನ್ನ ಮನೆಗೆ ತರಬೇಕು ಅಂತ ನೀನು ಯೋಚಿಸ್ತಿದ್ಯಾ? ನೀನು ಆಲೋಚಿಸ್ತಿದ್ಯಾ? ಏಸಪ್ಪ ನನ್ನ ಮನೆಯಲ್ಲಿ ಇರಬೇಕು, ನನ್ನ ಮನೆಯಲ್ಲಿ ಯಜಮಾನನಾಗಿರ್ಬೇಕು. ನಾನು ಕೆಲವರು ಮನೆಗಳಲ್ಲಿ ನೋಡ್ತೀನಲ್ಲ, ಈ ಮನೆಗೆ ಯಜಮಾನನು ಏಸು ಕ್ರಿಸ್ತನು ಅಂತ ವಾಕ್ಯ ಹಾಕಿರ್ತಾರೆ. ಅಂತ ಮನೆ ನಮಗೆ ಬೇಕು. ನಮ್ಮ ಮನೆಯೊಳಗೆ ಯೇಸು ಇಲ್ಲ ಅಂದ್ರೆ ಆ ಜೀವನನೇ ಬೇರೆ. ನಮ್ಮ ಮನೆಯೊಳಗೆ ಯೇಸು ಕ್ರಿಸ್ತನು ಯಜಮಾನನಾಗಿರುವ ಮನೆ ನಾವು ಕಟ್ಟಿಕೊಳ್ಳಬೇಕು. ಈಗ ವಾಕ್ಯ ಓದಿದ್ವಲ್ಲ, ಈ ಯೆಹೋವನು ಮನೆ ಕಟ್ಟದಿದ್ದರೆ ಮನೆ ಕಟ್ಟುವವನು ಪ್ರಯಾಸ ವ್ಯರ್ಥ. ಕಟ್ಟು ಮನಸ್ಸು, ಕಟ್ಟು ನಿನ್ನ ಮನೆ. ಹೇಗೆ ಕಟ್ಟಬೇಕಂದ್ರೆ ಪ್ರಾರ್ಥನೆ ಉಳ್ಳವರಾಗಿ, ಪ್ರಾರ್ಥನೆ ಮುಖಾಂತರವಾಗಿ ಪ್ರತಿ ವಿಷಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಮರ್ಪಣೆ ಮಾಡಿ ಆ ಮನೆ ಯೇಸಪ್ಪನಿಗೆ ಕೊಡಬೇಕು. ನಾವು ಅಂತ ಮನೆ ಬೇಕು ನಮಗೆ. ಬಂಗಾರದ ಕೊಳಾಯಿ ಹಾಕಿ, ಬಂಗಾರದ ಕಕ್ಕಸ್ ಕಟ್ಟಿ, ಬಂಗಾರದ ಬಾತ್ರೂಮ್ ಕಟ್ಟಿ ಏನಾಗ್ತಾರೆ ಜನ? ಭಂಗ ಆಗ್ಬಿಡ್ತಾರಂತೆ. ಏನಾಗ್ತಾರಪ್ಪ? ಇದರಂತವ್ರು ಯಾರನ್ನ ನೋಡಿದಿರ? ಬಂಗಾರ ಮನೆ ಕಟ್ಕೊಂಡವ್ರು, ಬಂಗಾರ ತಟ್ಟೆ, ಬಂಗಾರ ಸ್ಪೂನು, ಗಂಟಿ ಕಟ್ಕೊಂಡವ್ರು ಇದಾರ? ಓ ನೋಡಿ, ಇದಾರಂತೆ ನೋಡಿ. ಯಾರು ಇದ್ದಾರೆ? ಲೋಕದಲ್ಲಿ ಇದ್ದಾರೆ. ಆದ್ರೆ ಅವ್ರು ಭಂಗ ಆಗ್ಬಿಟ್ರು. ಅಂತ ಪರಿಸ್ಥಿತಿ ಇದ್ದವರು, ಅಂತ ಮನೆ ಇದ್ದವರು ಜೈಲಿನಲ್ಲಿ ಹೋಗಿ ಸಾಪ ಮೇಲೆ ಬಲಗಿದ್ದಾರೆ. ಬೇಕಾ? ಬೇಡ. ನಮಗೆ ಮನೆ ಒಳಗೆ ಏನಿರ್ಬೇಕಂದ್ರೆ ಶಾಂತಿ ಇರಬೇಕು, ಸಮಾಧಾನ ಇರಬೇಕು, ಆರೋಗ್ಯ ಇರಬೇಕು, ಆಯುಷ್ಯ ಇರಬೇಕು, ಅಭಿಷೇಕ ಇರಬೇಕು, ನೆಮ್ಮದಿ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ನಾನೇನು ಸ್ವಲ್ಪ ಹೊತ್ತಲ್ಲಿ ಮುಗಿಸ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ರಿ. ಏನು ಜಕ್ಕಯ್ಯನ ಮನೆ ಯಾಕೆ ಅಷ್ಟು ಅಂದರೆ
ಜಕ್ಕಯ್ಯ ಯೇಸು ಸ್ವಾಮಿಯನ್ನ ಗೌರವಿಸಿದ, ಪ್ರೀತಿಸಿದ, ಭಕ್ತಿಯಿಂದ ನೋಡಿಕೊಂಡ. ಇದನ್ನೇ ನಿಜವಾದ ರಕ್ಷಕನು ಅಂತ ದೇವರು ನನ್ನ ಮನೆಗೆ ಬಂದಿದ್ದಾನಲ್ಲ ಅಂತೇಳಿ ಆತನು ಭಾವಿಸಿದ. ಹಾಗೆ ನೀನು ನಿನ್ನ ಮನೆಯಲ್ಲಿ ಹೇಗಿರಬೇಕು ಅಂದರೆ, ನಿನ್ನ ಮನೆಯಲ್ಲಿ ವಾಕ್ಯಗಳಿಂದ ಬರೆಯಲ್ಪಟ್ಟು, ವಾಕ್ಯಗಳಿಂದ ತುಂಬಿಸಿಕೊಂಡು, ವಾಕ್ಯ ಧ್ಯಾನ ಮಾಡುತ್ತಾ ಯಾವತ್ತೂ ಕೂಡ ನಾನು ಜೀವಿಸಬೇಕು. ಹೌದಲ್ವಾ? ಈಗ ಅಲ್ಲಿ ಏನು ನಡೀತಾ ಅಂದರೆ, ಯೇಸು ಕ್ರಿಸ್ತನಿಂದ ಬಹಳ ಮಂದಿ ಬಂದರು. ಜಕ್ಕಯ್ಯ ಗಿಡ ಹತ್ತಿದ್ದ. ಆಮೇಲೆ ಜಕ್ಕಯ್ಯನಿಗೆ ಒಂದು ಮನಸ್ಸು ಬಂತು. ಏನು ಮನಸ್ಸು ಬಂತು ಅಂದರೆ, ದೇವರ ವಾಕ್ಯ ಕೇಳಬೇಕು. ಅಂದರೆ ಇವತ್ತು ಯೇಸು ಇಲ್ಲ, ಆತನ ಮಾತುಗಳನ್ನು ನಾವು ಕೇಳ್ಕೊಳ್ತೀವಿ. ಆದರೆ ಆ ಜಕ್ಕಯ್ಯ ಇರುವಂಥ ಸಮಯದಲ್ಲಿ ವಾಕ್ಯಗಳು ಅಂದರೆ ಏಸಪ್ಪನ ಮಾತುಗಳೇ. ಏಸಪ್ಪನ ಮಾತುಗಳು ಆ ಮನೆಯಲ್ಲಿ ಬಂದವು. ಹಲ್ಲೆಲೂಯಾ. ಏಸಪ್ಪನ ಮನೆಯೊಳಗೆ ಆತನೇ ಮುದ್ದಾಂ ಬಂದು ಏಸಪ್ಪ ಮಾತಾಡುವಾಗ ಆತನ ಮಾತುಗಳು ಆ ಮನೆಯಲ್ಲಿ ಇದ್ದವು. ಹಲ್ಲೆಲೂಯಾ. ಹಾಗಾಗಿ ಆ ಮನೆಯೊಳಗೆ ಏನ್ ನಡೀತು ಅಂದರೆ, ಪಾರದರ್ಶಕವಾಗಿ ಜೀವನ ಮಾಡುವಂತ ಪರಿಸ್ಥಿತಿ ಬಂತು. ಮುಚ್ಚುಮರಿ ಇಲ್ಲ. ಲಂಚ ತಗೊಳ್ಳೋರು ಎಲ್ಲರಿಗೂ ಹೇಳಿ ತಗೊಂತಾರ, ನಾನು ಲಂಚ ತಗೊಂತೀನಿ ಇಲ್ಲ. ಅದೆಲ್ಲ ಮುಚ್ಚಿ ಮರೆಯಲ್ಲೇ ನಡೀತದೆ. ಯಾರು ಗೊತ್ತಿದ್ದಂಗೆ ಲಂಚ ತಗೊಂತಾರೆ. ಆದರೆ ಇವತ್ತು ಜಕ್ಕಯ್ಯನ ಮನೆಯಲ್ಲಿ ಏನು ಬಂತು ಅಂದರೆ, ಪಾರದರ್ಶಕ ಪರಿಸ್ಥಿತಿ ಬಂತು. ಟ್ರಾನ್ಸ್ಫಾರ್ಮೇಶನ್ ಅಂತಾರೆ ಇಂಗ್ಲಿಷಲ್ಲಿ. ಅಂದರೆ ನಿಜ ಅಂದರೆ ನಿಜ, ಸುಳ್ಳು ಅಂದರೆ ಸುಳ್ಳು. ನನಗೆ ಸುಳ್ಳು ಬೇಡ, ಯಥಾರ್ಥ ಸ್ಥಿತಿ ಬಂತು. ನಾನು ದೇವರ ಮಗನಾದ್ದೆ. ಇವತ್ತು ನೀನು ದೇವರ ಮಕ್ಕಳಾಗಿದ್ದೀರಿ. ನಿಮ್ಮ ಸ್ಥಿತಿಯಲ್ಲಿ, ನಿಮ್ಮ ಮನೆ ಪರಿಸ್ಥಿತಿಯಲ್ಲಿ ನೀವು ಹೇಗಿರಬೇಕು ಅಂದರೆ ಯಥಾರ್ಥರಾಗಿರಬೇಕು. ದೇವರಿಗೆ ಇಷ್ಟುಕರಾಗಿ ನೀವು ಜೀವಿಸಬೇಕು. ಅಂತ ಮನೆ ಬೇಕು ನಮಗೆ. ಹೌದಾ ಪ್ರಿಯ ಮಕ್ಕಳೇ? ಅದೇ ಯೇಸು ಕ್ರಿಸ್ತನು ನಿನಗೆ ಮನೆಗೆ ಬಂದರೆ ಏನಾಗ್ತದೆ? ಒಂದೇ ರಕ್ಷಣೆ, ಒಳ್ಳೆ ರಕ್ಷಣೆ ಸಿಗ್ತದೆ ನಿನ್ನ ಮನೆಯಲ್ಲಿ ನಿನಗೆ. ಅಂತ ಮನೆ ನಮಗೆ ಬೇಕಾಗ್ತು. ಅಂತ ಮನೆ ಯಾವತ್ತೂ ಕೂಡ ಸುರಕ್ಷಿತವಾಗಿರ್ತದಂತೆ. ಹಲ್ಲೆಲೂಯಾ. ಅಂತ ಮನೆ ಹೇಗಿರ್ತದೆ? ಸುರಕ್ಷಿತವಾಗಿರ್ತದೆ. ಸುರಕ್ಷಿತವಾಗಿ ಅಂದ್ರೆ ಆ ಮನೆಯಲ್ಲಿ ರಕ್ಷಣೆ ಬಂದಿರ್ತದೆ. ಸಾಲ್ವೇಷನ್ ಅಂತ ಇಂಗ್ಲಿಷಲ್ಲಿ. ಹೌದಾ? ಈಗ ಒಂದು ಕಾನಾನು ಅನ್ನೋ ಊರು, ಅಲ್ಲಿ ಒಂದು ಮದುವೆ ನಡೀತು. ಇಂಥ ಒಂದು ಶುಭ ಕಾರ್ಯವು ನಡೀತು. ಯೇಸು ಕ್ರಿಸ್ತನನ್ನ ಆ ಕಾರ್ಯಕ್ರಮಕ್ಕೆ ಕರೆದರು, ಆಹ್ವಾನಿಸಿದರು. ಆ ಮನೆಗೆ ಯೇಸು ಕ್ರಿಸ್ತನು ಬಂದ. ನೀನು ಕರೀಲಿಲ್ಲ ಯೇಸು ಸ್ವಾಮಿಯನ್ನ, ಆತನು ಬೇಡ್ಕೊಂಡಿಲ್ಲ, ಹೇಗೆ ತಾನೇ ಸಾಧ್ಯ ಆಗ್ತದೆ ನನಗೆ ಬರಲು? ಏನ್ ಮಾಡ್ಬೇಕು ನೀನು ಈಗ? ಏಸಪ್ಪ ನಮ್ಮ ಮನೆಗೆ ಬಾ ತಂದೆ. ಏಸಪ್ಪ ಹೇಳ್ಬೇಕು, ಏಸಪ್ಪ ನಮ್ಮ ಮನೆಗೆ ಬಾ ತಂದೆ. ಆತನ್ ಬರುವುದಾದ್ರೆ ಹೇಳೋದೇ ಬೇಕಾಗಿಲ್ಲ. ಏಸಪ್ಪ ಇದಾನೆ ಮನೆಯಲ್ಲಿ ಅಂದ್ರೆ ಆ ಮನೆಗೆ ರಕ್ಷಣೆ, ನಿನ್ನ ಮನೆಗೆ ರಕ್ಷಣೆ, ನಂಬಿದ ಮಕ್ಕಳ ಮನೆಯಲ್ಲಿ ರಕ್ಷಣೆ. ಅಂತ ಒಂದು ರಕ್ಷಣೆ ಭಾಗ್ಯ ಈ ಹೊಸ ಮನೆಯಲ್ಲೂ ಕೂಡ ಬರಬೇಕಂತ ಬಂದಂತರು ನಾವೆಲ್ಲರೂ ಸೇರಿ ಅವರನ್ನು ಆಶೀರ್ವಾದ ಮಾಡಿ ಹೋಗ್ಬೇಕು. ನಾವು ಬಂದಿರೋದು ಯಾಕೆ ಇವತ್ತು? ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀವಿ. ಆದ್ರೆ ಕೆಲವರು ಏನ್ ಮಾಡಿದ್ರು, ಆಶೀರ್ವಾದ ಮಾಡೋದು ಬಿಟ್ಟು ಎಲ್ಲಿಗೆ ಹೋದ್ರು? ಆಹಾರಕ್ಕಾಗಿ ಹೋದ್ರು. ಎಲ್ಲಿಗೆ ಹೋದ್ರಪ್ಪ? ಆಹಾರಕ್ಕಾಗಿ ಹೋದ್ರು. ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ನಾವು ಬಂದಿರೋದು ಈ ಮನೆಯವರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದೀವಿ ನಾವು. ಹಲ್ಲೆಲೂಯಾ. ಯಾಕಮ್ಮ ಬಂದೀವಿ ನಾವು? ಅಮ್ಮ ಅವ್ರೆ, ಅಕ್ಕ ಅವ್ರೆ, ತಂಗಿಯವ್ರೆ ಹೇಳ್ರಿ, ಯಾಕಮ್ಮ ಬಂದೀವಿ ನೀನು? ಆಶೀರ್ವಾದ. ರಾಣಮ್ಮ ಬಿಡ ఎందుకొచ్చి నావమ్మ? ఆశీర్వాదించడానికి వచ్చా. ఏమి ಯಾಕೆ ಬಂದೀವಪ್ಪ? ಆಶೀರ್ವಾದ ಯಾರನ್ನ? ನನ್ನ ಮನೆಯವ್ರನ್ನ. ಹಲ್ಲೆಲೂಯಾ. ನಾವು ಬಂದಿರೋದು ದೇವ್ರ ಮಕ್ಕಳಾಗಿ. ನಾವೇನ್ ಅರ್ಥ ಮಾಡ್ಕೊಂಡಿವಿ ಅಂದ್ರೆ, ದೇವ್ರ ಮಕ್ಕಳಾಗಿ ಬಂದವರು ನಾವು ಈ ಮನೆಗೆ, ಈ ಹೊಸ ಮನೆಗೆ ಏನು ಬೇಕು? ಫಸ್ಟ್ ರಕ್ಷಣೆ ಬೇಕು. ಹಲ್ಲೆಲೂಯಾ. ಈ ಮನೆಗೆ ಏನ್ ಬೇಕು?
ಹೇಳ್ಬೇಕು, ಈ ಮನೆಗೆ ಏನ್ ಬೇಕೀಗ? ರಕ್ಷಣೆ ಬೇಕು. ಆ ರಕ್ಷಣೆ ಇರೋದಾದ್ರೆ ಏನು? ದೇವ್ರ ವಾಕ್ಯ ಏನ್ ಹೇಳ್ತದಂದ್ರೆ, ಮೊದಲು ನೀನು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ಎಲ್ಲವೂ ನಿನಗೆ ಸಿಗುವು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕುವುದು. ಆಮೆನ್, ಆಮೆನ್. Hallelujah. ಯಾರು ರಕ್ಷಕನಾದ ಯೇಸುನನ್ನು ಕಂಡುಕೊಳ್ತಾರೋ, ಹಿಂಬಾಲಿಸ್ತಾರೋ, ಆತನಿಗೆ ಗೌರವ ಕೊಡ್ತಾರೋ, ಆತನನ್ನು ಪ್ರೀತಿ ಮಾಡ್ತಾರೋ, ಆ ಮನೆ ಒಳಗೆ ಏಸಪ್ಪ ಇರಬೇಕು ಅಂತ ಬಯಸ್ತಾರೋ, ಅಂತ ಮನೇಲಿ ಏನಾಗ್ತದಂತೆ, ಅವ್ರು ಗೊತ್ತಿಲ್ಲದ ಹಾಗೆ ಅವರ ಅಗತ್ಯಗಳು, ಅವರ ಅವಸರಗಳು ಎಲ್ಲವನ್ನು ಆತನು ನೀಗಿಸುತ್ತಾನೆ, ಕಾಪಾಡ್ತಾನೆ. ಸಮಯಕ್ಕೆ ಈ ಮನೆಗೆ ಏನು ಬೇಕು, ಈ ಮಕ್ಕಳಿಗೆ ಏನು ಬೇಕು, ಅವೆಲ್ಲವನ್ನು ಕೊಡುವ ಆತನು ತಂದೆಯಾದ ದೇವರಾದ ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಾಗಾಗಿ ಬಂದಂತ ನಾವು ಏನ್ ಆಶೀರ್ವಾದ ಮಾಡ್ಬೇಕಂದ್ರೆ, ಏಸಪ್ಪನಿಗೆ ಮೊದಲನೇ ಸ್ಥಾನ ಕೊಡ್ರಿ ಮನೆಯಲ್ಲಿ. ಹೇಗೆ? ಏಸಪ್ಪನಿಗೆ ಮೊದಲನೇ ಸ್ಥಾನ ಕೊಡ್ರಿ. ಹೇಗೆ ಕೊಡ್ತೀರಾ? ದ್ವಿತೀಯೋಪದೇಶ ಕಾಂಡ, ಕನ್ನಡದಲ್ಲಿ ಏನ್ ಹೇಳ್ತಾರೆ? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ. ಓದಿರಮ್ಮ, ತೆಲುಗು, ಒಬ್ರು ಕನ್ನಡ. ಬೇಗ ಆಯ್ತು, ಮುಗಿಸ್ತಿದ್ದೀನಿ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು. ನಿಮ್ಮ ಹೃದಯದಲ್ಲಿರಬೇಕು. ಈಗ ನಾವು ಏನು ವಾಕ್ಯಗಳು ತಿಳಿಸ್ತಾ ಇದೀವಿ, ನಾವೇನು ಕತೆ ಹೇಳ್ತಾ ಇಲ್ಲ, ಸಿನಿಮಾ ಕತೆ ಹೇಳ್ತಾ ಇಲ್ಲ, ಅಥವಾ ರಾಜಕೀಯ ಕತೆ ಹೇಳ್ತಾ ಇಲ್ಲ, ಯಾವುದೇ ಹೇಳ್ತಾ ಇಲ್ಲ. ನಾವು ದೇವರ ವಾಕ್ಯಗಳನ್ನು ಓದ್ತಾ ಇದೀವಲ್ಲ, ಈ ವಾಕ್ಯಗಳು ಆ ಸೇವಕನು ಓದ್ತಾ ಇದ್ದಾನಲ್ಲ, ಆ ವಾಕ್ಯಗಳನ್ನು ನೀವು ಕೇಳಿಸ್ಕೊಳ್ಬೇಕು. ಏನಪ್ಪ ಅವು? ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು. ಎಲ್ಲಿರ್ಬೇಕು? ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ದೇವ್ರೆ ಹೇಳ್ತಾ ಇದ್ದಾರೆ ನೋಡ್ರಿ, ಸುಮ್ನೆ ಮನೆ ಕಟ್ರೆ ಸಾಲದು. ಈ ಮನೆ ಒಳಗೆ ಇವತ್ತಿನಿಂದ ಏನಾಗ್ಬೇಕಂತೆ, ಈ ಮನೆ ಒಳಗೆ ಪ್ರಾತಿನಿತ್ಯ ದೇವರು, ದೇವರ ವಾಕ್ಯಗಳು, ದೇವರ ಪ್ರಾರ್ಥನೆ, ದೇವರ ಧ್ಯಾನ ಅದು ನಡೆಯುತ್ತಾ ಇರಬೇಕು. ಮಕ್ಕಳೇ. ನೋಡು, ಒಂದು ಮಾತು ಹೇಳ್ತೀನಿ, ಈ ಊರಿನಲ್ಲಿ ಮೊದಲನೇ ಮಹಡಿ ಕಟ್ಟಿರೋರು ಯಾರು ಇಲ್ಲ. ಈ ಮನೆಯವರಿಗೆ ದೇವರು ಎಂತ ಕೃಪೆ, ಇವತ್ತು ಅನುಗ್ರಹ ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನ ಕಟ್ಟಬಾರದು ಅಂತ ಯಾರೋ ಮೂಢನಂಬಿಕೆಯಿಂದ ಯಾರೋ ಹೇಳಿರುವ ಮಾತು, ಭ್ರಮೆಯ ಮಾತುಗಳಲ್ಲಿ ನಾವು ನಂಬಿಕೆ ಇಡಬಾರದು. ಈಗ ದೇವರಂತೂ ನಮ್ಗೆ ಹಣೆ ಬರಹ ಬರಿತಾನ, ಒಪ್ಕೊಳ್ತೀರ? ಹೌದಲ್ಲಮ್ಮ? ಹಣೆ ಬರಹ ಅಂತಾರಲ್ಲ, ಹಣೆ ಬರಹ ಅಂದ್ರೆ ದೇವ್ರು ಬರೆದಿದ್ದು ಹಣೆ ಮೇಲೆ. ಈ ದೇವ್ರು ಬರೆದ ಹಣೆಯ ಬರಹ ಮನುಷ್ಯರು ಬದಲಾವಣೆ ಮಾಡ್ಲಿಕ್ಕೆ ಆಗ್ತತೆ? ನೀನು ಏನು ನೋಡಿದ್ರೆ ಆಗ್ತತೆ, ಶಾಸ್ತ್ರ ನೋಡಿದ್ರೆ ಆಗ್ತತೆ, ಪಂಚಾಂಗ ನೋಡಿದ್ರೆ ಆಗ್ತತೆ, ಯಾರನ್ನು ಕೇಳಿದ್ರೆ ಆಗ್ತತೆ. ಏನು ಮಾಡಿದ್ರು ಕೂಡ ದೇವರು ಬರೆದಂತ ಬರಹ ಅದು ಬದಲಾವಣೆ ಮಾಡಲಿಕ್ಕೆ ಮನುಷ್ಯನ ಕೈಯಲ್ಲಿ ಇಲ್ಲ. ಹಾಗಾಗಿ ಇವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು, ನಿಮ್ಮ ಮನೆ ಒಳಗೆ ನಿನ್ನ
ನಿನ್ನ ಜೀವನ ಬದಲಾವಣೆ ಆಗಬೇಕು, ನಿನಗೆ ಸುಖ ಶಾಂತಿಗಳು ಬರಬೇಕು, ಸಮಾಧಾನ ಬರಬೇಕು, ಆರೋಗ್ಯ ಬರಬೇಕು, ಆಯುಷ್ಯ ಬರಬೇಕು, ಅದ್ಭುತ ಕಾರ್ಯಗಳಾಗಬೇಕು, ಸ್ವಸ್ಥತ ಕಾರ್ಯಗಳಾಗಬೇಕು, ಆಶ್ಚರ್ಯ ಕಾರ್ಯಗಳಾಗಬೇಕು ಅಂದರೆ ನೀನೇನು ಮಾಡಬೇಕು? ನಿತ್ಯವೂ ನಿನ್ನ ಮನೆಯಲ್ಲಿ ದೇವರ ವಾಕ್ಯಗಳಿಂದ ಧ್ಯಾನದಲ್ಲಿರಬೇಕು ನೀವು. ಅಷ್ಟೇ ಅಲ್ಲ, ಈ ಮನೆಯವರು ಇವತ್ತಿಂದ ಏನು ಮಾಡ್ಬೇಕಂದ್ರೆ ಪ್ರತಿದಿನ ಮಲಗಿ ಎದ್ದೇಳುವಾಗ ಪ್ರಾರ್ಥನೆ ಮಾಡಬೇಕು ಹಾಸಿಗೆಯಲ್ಲಿ. ನಂತರ ದೇವರ ಬೈಬಲ್ ಪರಿಶುದ್ಧ ಗ್ರಂಥವನ್ನು ಓದಬೇಕು. ನಂತರ ಯಾರಿಗೆ ಅವರು ಊಟ ಮಾಡುವಾಗಲೂ ಹೊರಗೆ ಹೋಗುವಾಗಲೂ ಎಲ್ಲ ಕೆಲಸ ಕಾರ್ಯಗಳು ಮಾಡುವಾಗಲೂ ಆತನನ್ನೇ ನಾವು ಧ್ಯಾನ ಮಾಡಬೇಕು, ಪ್ರಾರ್ಥಿಸಬೇಕು, ಕೇಳಬೇಕು. ಏಸಪ್ಪ ನನ್ನ ಕಾಪಾಡು ತಂದೆ. ಏನ್ ಕೇಳ್ಬೇಕು ನಾವು? ಕಾಪಾಡೋದು ಕೇಳ್ಬೇಕು. ನೀವು ಕೇಳೋದಾದ್ರೆ ಆತನ ಅನ್ಯಾಯಸ್ಥನಲ್ಲ. ನಮ್ಮನ್ನು ಕರೆದಾತನು ಹೇಳ್ಬೇಕು, ನಮ್ಮನ್ನು ಕರೆದಾತನು ನಂಬಿಗಸ್ತನು. ಯಾತಕ್ಕೆ ನಂಬಿಗಸ್ತರಂದ್ರೆ ದೇವರು ಆತನ ಗೊತ್ತು. ನೀನು ಅದು ಕೊಟ್ಬಿಡೋದು. ಈ ಮನೆ ಒಳಗೆ ಏನಾಗ್ಬೇಕೀಗ? ಪ್ರತಿನಿತ್ಯವೂ ಪ್ರಾರ್ಥನೆಗಳು ನಡಿಬೇಕು. ಹಾಸಿಗೆಯಲ್ಲಿ ಎದ್ದ ಸಮಯದಿಂದ ಹಿಡಿದು ಇಡೀ ದಿನವೆಲ್ಲ ಕೂಡ ದೇವರನ್ನು ನೆನೆಸ್ಕೊಳ್ಬೇಕು. ಏನೇ ಮಾಡಲಿ ತನ್ನ ಪ್ರಾರ್ಥನೆ ಮಾಡ್ಕೊಂಡು ಮಾಡಬೇಕು. ಹಾಗೂ ಪ್ರತಿದಿನ ಸಾಯಂಕಾಲ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪ್ರತಿದಿನವೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಕೂಡ ನಾವೇನು ಮಾಡಬೇಕು? ಪ್ರತಿದಿನ ಕುಟುಂಬ ಪ್ರಾರ್ಥನೆ, ಮನೆ ಮಂದಿ ಎಲ್ಲ ಕೂತು ಒಂದೆರಡು ಹಾಡು ಹಾಡಿ ಯಾವುದೋ ಒಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡಿ ಆಮೇಲೆ ಎಲ್ಲರೂ ಒಟ್ಟಿಗೆ ಕಲಿತು ಊಟ ಮಾಡಬೇಕು. ಊರಲ್ಲಿಲ್ಲ ಆ ಮಾತು ಬೇರೆ, ಊರಲ್ಲಿದ್ರೆ ಈ ಕೆಲಸಗಳು ನಾವು ಮಾಡಬೇಕು. ಅದು ದೇವರು ಹೇಳುವ, ಈಗ ವಾಕ್ಯ ಓದಿದ್ರಲ್ಲ, ಆತನು ಓದು ಏನಪ್ಪ ಮಾತುಗಳು ಏನದು ಆರಂಭ? ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ಕೂತಿರುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ದೇವರನ್ನ ನಾವು ನೆನೆಸಬೇಕು, ಯಾವತ್ತೂ ಕೂಡ ಮರೆಯಬಾರದು. ಆತನ ಆಶೀರ್ವಾದಗಳು ಸದಾಕಾಲ ನಿತ್ಯ ನಿರಂತರವೂ ನಮ್ಮ ಮನೆ ಒಳಗೆ ಇರಬೇಕು. ಅಂದ್ರೆ ಈ ಹೊಸ ಮನೆ ಒಳಗೆ ಇರಬೇಕು ಅನ್ನೋದಾದ್ರೆ ಈ ಮನೆ ಒಳಗೆ ದೇವರ ವಾಕ್ಯಗಳಿಂದ ನಾವು ತುಂಬಬೇಕು. ಹೌದಾ? ನಾವು ಕುಳಿತಿರುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ಎದ್ದೇಳುವಾಗಲೂ ಕೂಡ ದೇವರ ಪ್ರಾರ್ಥನೆಯನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಬೇಕು ಅನ್ನೋ ಒಂದು ಸ್ವಜ್ಞಾನ ಇರಬೇಕು, ದೇವರ ಜ್ಞಾನ ಇರಬೇಕು, ವಾಕ್ಯದ ಜ್ಞಾನ ಇರಬೇಕು. ಹಾಗಾಗಿ ದೇವರು ಇವತ್ತು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಈ ಮನೆ ಒಳಗೆ ಏನಿರಬೇಕೀಗ? ದೇವರ ಪ್ರಾರ್ಥನೆ ನಿತ್ಯ ನಿರಂತರ ಇರಬೇಕು. ದಿನ ಕುಟುಂಬ ಪ್ರಾರ್ಥನೆ ನಡೀಬೇಕು ಮನೆಯಲ್ಲಿ. ಹಾಗಾದ್ರೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ ಅಂದ್ರೆ ಬ್ಯಾಡ್ ಓಮನ್ ಅಂತಾರೆ. ಅಂದ್ರೆ ಕೆಟ್ಟುಗಳಿಗೆ ನಮಗೆ ಆವರಿಸುವುದಿಲ್ಲ. ಯಾವ ಮನೆಯಲ್ಲಿ ಆತ್ಮದೇವರು ಪರಿಶುದ್ಧ ಆತ್ಮದೇವರ ಒಂದು ಕಾಯುವಿಕೆ ಇರ್ತದೋ ಅದನ್ನು ಆವರಿಸ್ಕೊಂಡಿರ್ತಾನಲ್ಲ, ಅಂತ ಕಡೆ ಯಾವುದೂ ಒಂದು ಕೆಟ್ಟದು ಬರೋದಿಲ್ಲ. ಇವರ ಆರೋಗ್ಯಕ್ಕಾಗಲಿ ಸುಖ ಜೀವನಕ್ಕಾಗಲಿ ವ್ಯತಿರೇಕತೆಗಳು ಬರೋದಿಲ್ಲ. ದುಷ್ಟ ಶಕ್ತಿಗಳು, ಪೀಡ ಶಕ್ತಿಗಳು ಯಾವುದು ಕೂಡ ಸೋಕೋದಿಲ್ಲ, ಅದು ಹತ್ತಿರ ಬರೋದಿಲ್ಲ. ಅವೆಲ್ಲ ಕೂಡ ದೂರ ಹೊರಡೋಗ್ಬಿಡ್ತಾವೆ. ಎಲ್ಲಿ ಏಸಪ್ಪ ಇರ್ತಾನೆ, ಎಲ್ಲಿ ಪರಿಶುದ್ಧಾತ್ಮ ದೇವರ ಆವರಿಸಿಕೆ ಇರ್ತದೋ ಅಲ್ಲಿ ದುಷ್ಟ ಶಕ್ತಿಗಳಿಗೆ ಸ್ಥಳವಿಲ್ಲ. ಹಲ್ಲೆಲೂಯಾ. ಆಮೇಲೆ ಈ ಮನೆಯವರು ಹೇಗಿರ್ಬೇಕಂದ್ರೆ ಪ್ರತಿನಿತ್ಯ ಕೃತಜ್ಞತೆಯುಳ್ಳವರಾಗಿರಬೇಕು. ದೇವರು ಮಾಡಿದ ಮೇಲು ಉಪಕಾರಗಳನ್ನು ನೆನೆಸ್ಕೊಳ್ಳಬೇಕು. ಏನ್ ಮಾಡ್ಬೇಕಲ್ಲಮ್ಮ? ದೇವರು ಮಾಡಿದ ಮೇಲು ಉಪಕಾರಗಳನ್ನು ನಾವು ನೆನೆಸ್ಕೊಳ್ಳಬೇಕು. ಈಗ
ನಾವು ಏನು ನೆನೆಸ್ಕೊಳ್ಬೇಕು, ಏನು ನೆನೆಸ್ಬೇಕಂದ್ರೆ ಒಂದು ಹಾಡು ಹಾಡಿ ನಾವು ಆತನನ್ನು ಕೊಂಡಾಡೋಣ. నీవు చేసిన ఉపకారములకు నేనేమి చెల్లింతును, నీవు చేసిన ఉపకారములకు నేనేమి చెల్లింతును, వేలాది చూడలనా, వేలాది పొట్టేలనా, ఆడಬೇಕು, వేలాది చూడలనా, వేలాది పొట్టేలనా, నీవు చేసిన ఉపకారములకు నేనేమి చెల్లింతును, నీవు చేసిన ఉపకారములకు నేనేమి చెల్లింతును. నదులంత విస్తార తైలము నీకిచ్చిన చాలునా, వేలాది నదులంత విస్తార తైలము నీకిచ్చిన చాలునా, గర్భఫలమైన నా దేశపుత్రుని నీకిచ్చిన చాలునా, గర్భఫలమైన నా దేశపుత్రుని నీకిచ్చిన చాలునా, ఏలాది చూడలనా, వేలాది పొట్టేలనా, ఏలాది చూడలనా, వేలాది పొట్టేలనా, నీవు చేసిన ఉపకారములకు నేనేమి చెల్లింతును, నీవు చేసిన ఉపకారములకు నేనేమి చెల్లింతును. చాలు. ಈ ಮನೆ ಕಟ್ಟಿಕೊಳ್ಳಲು, ಈ ಸುಂದರವಾದ ಮನೆ ಕಟ್ಟಿಕೊಳ್ಳಲು ಮನುಷ್ಯರ ಕೈಯಲ್ಲಿ ಆಗುವುದಿಲ್ಲ. ಆದರೆ ವಾಕ್ಯ ಹೇಳಿದ ಪ್ರಕಾರ ಮನೆ ಕಟ್ಟುವವನು ಯೆಹೋವನೇ ಮನೆ ಕಟ್ಟಬೇಕು. ಯೆಹೋವ ಮನೆ ಕಟ್ಟದಿದ್ದರೆ ಕಟ್ಟುವನು ಪ್ರಯಾಸ ವ್ಯರ್ಥ. ಈಗ ಅವರು ಸಾಕ್ಷಿ ಹೇಳಿದ್ರಲ್ಲ, ಅವ್ರು ಕಟ್ಟುವಾಗ ಈ ಆಳಿಸಿದವರು, ಅವರು ತಾತ್ಸಾರ ಮಾಡಿದವರು, ಅವ್ರನ್ನ ಎತ್ತಿ ಮಾತುಗಳಿಂದ ಚುಚ್ಚಿದವರು, ಅವ್ರನ್ನ ನಕ್ಕವರು, ಎಲ್ಲವೂ ಮನುಷ್ಯರೇ ಮಾಡಿದ್ದಾರೆ, ದೇವರು ಮಾಡೋದಿಲ್ಲ. ಆದರೆ ನಮ್ಮ ದೇವರು ಎಂಥ ದೇವರಂದ್ರೆ ನಮ್ಮನ್ನ ನಡೆಸುವಾಗ ನಮ್ಮ ಸಮಯಕ್ಕೆ ಏನು ಬೇಕೋ ಅವುಗಳನ್ನು ಕೊಟ್ಟು ಆತನ ನಡೆಸಿ ಕಾಪಾಡಿದ ಆತನು. ಹಾಗಾಗಿ ಈ ಮನೆಯಲ್ಲಿ ನಿತ್ಯ ನಿರಂತರವಾಗಿ ಹೇಗಿರಬೇಕಂದ್ರೆ ದೇವರು ಮಾಡಿದ ಮೇಲು ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರಬೇಕು. ಏನು ಸಲ್ಲಿಸಬೇಕು ನಾವು? ದೇವರ ಮಕ್ಕಳು ಏನು ಸಲ್ಲಿಸಬೇಕಮ್ಮ? ನಿಮ್ಮ ಮನೆಗಳಲ್ಲಿ ಕೂಡ ನಿಮ್ಮೆಲ್ಲರೂ ದೇವ್ರ ಥ್ಯಾಂಕ್ಸ್ ಹೇಳಬೇಕು ನಾವು. ನಮ್ಮ ಮನೆಗಳಲ್ಲಿ, ನನ್ನ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ಎಲ್ಲ ದೇವರ ಮಕ್ಕಳ ಮನೆಗಳಲ್ಲಿ ಇದನ್ನು ಮೊದಲನೇದಾಗಿ ಮಾಡ್ತಾರೆ. ಯಾಕಂದ್ರೆ ಮೊದಲನೇ ಆದ್ಯತೆ, ಮೊದಲನೇ ಸ್ಥಾನ ದೇವರು ಏಸಪ್ಪನಿಗೆ ಕೊಡಬೇಕು. ಹಾಗಾದ್ರೆ ಮನುಷ್ಯರು ನಮ್ಗೆ ಏನೇ ವ್ಯತಿರೇಕಗಳು ಮಾಡಲಿ, ಅವ್ರ ಉದ್ದೇಶಗಳು ಏನೇ ಇರಲಿ, ಅವೇನು ನಮ್ಮನ್ನು ಮಾಡಲಾರವು. ಅವು ಯಾವುವು ನಮ್ಮನ್ನ ಏನೋ ಮಾಡಲಾರವು. ಯಾಕಂದ್ರೆ ಆತನ ಕರುಣೆ, ಆತನ ಕೃಪೆ, ಆತನ ದಯೆ ನಮ್ಮ ಮೇಲೆ ಇರಲು ಮನುಷ್ಯರು ಏನು ಮಾಡಲು ಸಾಧ್ಯವಿಲ್ಲ ಅಂತ ದೇವರು, ನಮ್ಮ ದೇವರು ಒಳ್ಳೆಯದನ್ನೇ ಮಾಡುವ ದೇವರು, ಒಳ್ಳೆ ದೇವರು ಆಗಿದ್ದಕ್ಕಾಗಿ ಆತನಿಗೆ ಮತ್ತೊಮ್ಮೆ ಬಂದಂತ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕೃತಜ್ಞತೆ ಉಳ್ಳ ಸ್ವಭಾವದಿಂದಿರುವುದಾದರೆ ನಿನ್ನ ಮನಸ್ಸು ಆತನಿಗೆ ಗೊತ್ತು, ಏಸಪ್ಪನಿಗೆ ಗೊತ್ತು. ನೀನು ಕೇಳೋದಕ್ಕಿಂತಲೂ, ನೀನು ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಆಶೀರ್ವಾದ ಮಾಡುವಂತ ಆತನು ಯೇಸು ಕ್ರಿಸ್ತನು.
ಬಹುಕಾಲ ನೀನು ಸುಖವಾಗಿ ಕುಟುಂಬದಲ್ಲಿ ಬದುಕಲು ಸಾಧ್ಯವಾಗುವುದು ಆತನ ಕರುಣೆಯಿಂದ, ಆತನ ಕೃಪೆಯಿಂದ, ಆತನ ಕರುಣೆಯಿಂದ, ಆತನ ಕೃಪೆಯಿಂದ. ಹಾಗಾಗಿ ಈಗ ಎಷ್ಟು 3 ಮನೆಗಳು ನೋಡಿದ್ದೀವಿ ನಾವು, ಹೌದಲ್ವಾ? ಬರೇ ಮನೆ ಕಟ್ಟಿದ್ದಾರೆ, ಅದರಲ್ಲಿ ದೇವರಿಲ್ಲ. ಇನ್ನೊಂದು ಬೇಕಾದಂಗೆ ಕಟ್ಟಿದ್ದಾರೆ, ಆದರೆ ಆ ಮನೆಯಲ್ಲಿ ರಕ್ಷಣೆ ಇಲ್ಲ. ಯಾವಾಗ ರಕ್ಷಣೆ ಬರ್ತದೆ, ಏಸಪ್ಪ ಯಾವಾಗ ಕುಟುಂಬದಲ್ಲಿ ಬರ್ತಾನಲ್ಲ, ಆವಾಗ ಆ ಮನೆಯವರ ಜೀವನ, ಅದು ಪದ್ಧತಿ ಶೈಲಿನೇ ಚೇಂಜ್ ಆಗಿಬಿಡ್ತದೆ, ಬದಲಾವಣೆ ಆಗಿಬಿಡ್ತದೆ. ಅವರು ಯಾರು ಏನು ಮಾಡಲಾರು, ಸುಖವಾಗಿ ಬಾಳ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಧಾನ್ಯ ಇರಲಿ ಇರದೆ ಹೋಗಲಿ, ಆದರೆ ಆತ್ಮತೃಪ್ತಿ ಇರ್ತದೆ. ಮನೆಯಲ್ಲಿ ಏನಿರ್ತದೆ? ಆತ್ಮತೃಪ್ತಿ ಇರ್ತದೆ. ನೀನು ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ನಿನ್ನ ಹೃದಯ ಶುದ್ಧಿಯಾಗಿದ್ದರೆ ನೀನೇನಾಗ್ತದೆ? ಹೃದಯ ಶುದ್ಧಿಗಲವಾಡು ಧನ್ಯುಡು ವಾರು దేవుణ్ణి చూచెదరు. ಯಾರು ಶುದ್ಧವಾಗಿರ್ತಾರೋ, ಪಾರದರ್ಶಕವಾಗಿರ್ತಾರೋ, ಮುಚ್ಚುಮರೆ ಇಲ್ದಂಗೆ ಲಂಚಗಳಿಂದ, ಕಮಿಷನ್ಗಳಿಂದ ಅನ್ಯಾಯವಾಗಿ ಯಾರು ಸಂಪಾದಿಸ್ತಾರಂತ ಮನೆಯಲ್ಲಿ ದೇವರು ಇರಲು ಸಾಧ್ಯವಿಲ್ಲ. ಅವುಗಳಿಗೆ ನಾವು ಸ್ಥಾನ ಕೊಡಬಾರದು. ನಾವು ಪಾರದರ್ಶಕವಾಗಿರಬೇಕು, ನಾವು ಯಥಾರ್ಥವಾಗಿರಬೇಕು, ಸತ್ಯವಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾದದ್ದು ಪರಿಶುದ್ಧವಾಗಿರಬೇಕು. ಅಲ್ಲೆಲೂಯಾ. ಹೇಗಿರ್ಬೇಕು ನಾವು? ಪರಿಶುದ್ಧವಾಗಿರ್ಬೇಕು. ನೀನು ಪರಿಶುದ್ಧವಾಗಿರುವುದಾದ್ರೆ, ನೀನು ನಾನು ಪರಿಶುದ್ಧವಾಗಿರುವುದಾದ್ರೆ, ಮನೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಹೃದಯದಲ್ಲಿ ಕೂಡ ಆತ ಇರ್ತಾನೆ. ಸಪ್ಪ ಆತ ಇರಬೇಕು. ಯಾಕಿರ್ಬೇಕಂದ್ರೆ ದೇವರ ವಾಕ್ಯ ಇದು ನೋಡಿ ನಾವು ಮುಗಿಸ್ಬಿಡೋಣ. ಲೂಕ 2ನೇ ಅಧ್ಯಾಯ 11ರಿಂದ 14. ಲೂಕ 2ನೇ ಅಧ್ಯಾಯ 11ನೇ ವಚನದಿಂದ 14 ನಾನು ಮುಗಿಸ್ತಾ ಇದ್ದೀನಿ. దావీదు పట్టణమందు నేడు రక్షకుడు మీ కొరకు పుట్టి ఉన్నాడు. రక్షకుడు మీ కొరకు పుట్టి ఉన్నాడు. ఈయన ప్రభు అయిన క్రీస్తు. దానికి ఇదే మీకు ఆనవాలు. ఒక శిశువు పొత్తి గుడ్డలతో చుట్టబడి ఒక తొట్టిలో పండుకొని ఉండుట మీరు చూచెదరు వారితో చెప్పాను. వెంటనే పరలోక సైన్య సమూహము ఆ దూతతో కూడా నుండి సర్వోన్నతమైన స్థలములలో దేవునికి మహిమయు ఆయనకిష్టులైన మనుషులకు భూమి మీద సమాధానమును కలుగును గాక అని దేవునికి స్తోత్రము చేయుచుండెను. ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ ಪ್ರಿಯ ಮಕ್ಕಳೇ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದನಲ್ಲ, ಯಾವತ್ತು ಹುಟ್ಟಿದ್ನ? ವಾಕ್ಯ ಹೇಳ್ತದೆ ಇವತ್ತೇ, ಅದಕ್ಕೆ ತಾರೀಕಿಲ್ಲ. ಇವತ್ತೇ ಏಸಪ್ಪ ಹುಟ್ಟಿದಾನೆ. ಏಸಪ್ಪ ಹುಟ್ಟಿದಾನೆ. ಎಲ್ಲಿ ಹುಟ್ಟಿದಾನೆ ಅಂದ್ರೆ ಲೋಕದಲ್ಲಿ ಅಲ್ಲ, ನನ್ನ ಹೃದಯದಲ್ಲಿ, ನಿನ್ನ ಹೃದಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ. ಏಸಪ್ಪ ಎಲ್ಲಿ ಹುಟ್ಟಬೇಕು? ನಮ್ಮ ಹೃದಯದಲ್ಲಿ ಹುಟ್ಟಬೇಕು. ಏಸಪ್ಪ ಅಂತಾನೆ, ನಿನ್ನ ಹೃದಯವೇ ನನ್ನ ಆನೆ. ನಿನ್ನ ಹೃದಯ ಕಲ್ಲಿನ ಹೃದಯ ಅಂದ್ರೆ ಗುಡ್ಡಕಾಯಿ, ಕಲ್ಲಿನ ಹೃದಯ, ಕಠಿಣವಾದ ಹೃದಯ, ಅದನ್ನು ಬದಲಾವಣೆ ಮಾಡಿ ಮೃದುವಾದ ಹೃದಯ, ಮಾಂಸದಿಂದ ತುಂಬಿಸದಂತಹ ಹೃದಯ ನಾನು ಕೊಡ್ತೀನಿ. ಯಾವಾಗ ನೀನು ಪರಿಶುದ್ಧವಾದ ಹೃದಯ ಇಟ್ಟುಕೊಂಡಾಗ, ನೀನು ಪರಿಶುದ್ಧವಾದ ಹೃದಯ ಇಟ್ಟುಕೊಂಡ್ರೆ ಏಸಪ್ಪ ನಿನ್ನ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲಿ ವಾಸ ಮಾಡ್ತಾನೆ? ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. ಆ ಭಾಗ್ಯ ನಿನಗೆ ಬೇಕಲ್ಲ? ಹಾಗೆ ನೀನು ಪರಿಶುದ್ಧವಾಗಿ ಇದ್ದುಕೊಂಡು ಆತನ ಮೇಲೆ ಆತುಕೊಂಡು ಮೊದಲನೇ ಸ್ಥಾನ ದೇವರಿಗೆ ಕೊಟ್ಟು ನೀನು ಬದುಕುವುದಾದ್ರೆ ಏನ್ ನಡೀತದಂತ ಇಲ್ಲಿ ನೋಡ್ರಿ. ಒಂದು ಮಾತು, ಏಸಪ್ಪ ಹುಟ್ಟಿದಕ್ಕೋಸ್ಕರ ಏನಾಯ್ತಂದ್ರೆ ಒಬ್ಬ ದೂತ ಹೇಳ್ತಾನೆ, ಒಬ್ಬನು ಫಸ್ಟ್ ಬಂದು ಹೇಳ್ತಾನೆ, ಪರಲೋಕದಲ್ಲಿ, ಮೇಲಣ ಲೋಕದಲ್ಲಿ, ಪರಲೋಕದಲ್ಲಿ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ಪರಲೋಕದಲ್ಲಿ ದೇವರಿಗೆ, ಏಸಪ್ಪ ಹುಟ್ಟಿದ್ದಕ್ಕಾಗಿ ಭೂಲೋಕದಲ್ಲಿ, ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಮತ್ತೆ ಭೂಲೋಕದಲ್ಲಿ సమాధానం. తెలుగుನಲ್ಲಿ ಬಹಳ ಚೆನ್ನಾಗಿ, ఆయనకు ఇష్టమైన వారికి
ಕನ್ನಡ ಏನು ಹೇಳ್ತದೆ? ಭೂಲೋಕದಲ್ಲಿ ಮನಸ್ಸರೊಳಗೆ ಸಮಾಧಾನ, ಅಷ್ಟೇನಾ? ದೇವರು ದೇವರು ಅವರಿಗೆ ಒಲಿಯುತ್ತಾನೆ. ಹಾ, తెలుగుನಲ್ಲಿ ಏನು ಹೇಳ್ತಾರೆ ಅಂದ್ರೆ, ఆయనకి ఇష్టలైన మనుషులకు ఆయన ದೇವರಿಗೆ ಇಷ್ಟವಾದ ಮನುಷ್ಯರಾಗಿ ನಾವು ಬದುಕಿದರೆ ಎಲ್ಲರಿಗೂ ಸಮಾಧಾನ ಇಲ್ಲ. ಈ ಕುಟುಂಬದವರು ಕೂಡ ಸಮಾಧಾನ ಇಲ್ಲ. ಒಂದು ವೇಳೆ ಈ ಕುಟುಂಬದವರು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ಈ ಕುಟುಂಬದಲ್ಲಿ, ನಿನ್ನ ಕುಟುಂಬದಲ್ಲಿ, ನಮ್ಮೆಲ್ಲರ ಕುಟುಂಬಗಳಲ್ಲಿ ಆತನ ಮೊದಲನೇ ಸ್ಥಾನ ಕೊಟ್ಟು ನಾವು ಜೀವಿಸುವುದು ಆದರೆ, ಯೇಸಪ್ಪನ ಯಾರು ಪ್ರೀತಿ ಮಾಡ್ತಾರೋ ಅವರಿಗೆ ಸಮಾಧಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಆತನನ್ನು ಯಾರು ಇಷ್ಟಪಡ್ತಾರೋ, ಇಷ್ಟ ಅಂದ್ರೆ ಪ್ರೀತಿ, ಮೊದಲನೇ ಸ್ಥಾನ. ಇಷ್ಟ ಅಂದ್ರೇನು? ಮೊದಲನೇ ಸ್ಥಾನ ಪ್ರೀತಿ. ಯೇಸಪ್ಪನಿಗೆ ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಬಾಳಿನಲ್ಲಿ ಆತನಿಗೆ ಮೊದಲನೇ ಸ್ಥಾನ ಕೊಡುವುದಾದ್ರೆ, ಈ ಕುಟುಂಬದವರು ಮೊದಲನೇ ಸ್ಥಾನ ಕೊಡುವುದಾದ್ರೆ ಯೇಸಪ್ಪನಿಗೆ, ಯೇಸಪ್ಪ ಇಷ್ಟಪಡುವ ಹಾಗೆ ಇವ್ರು ಜೀವಿಸಿದರೆ, ನೀನು ಯೇಸಪ್ಪನಿಗೆ ಇಷ್ಟವಾಗಿ ನೀವು ಜೀವಿಸಿದರೆ, ಆತನ ಕಷ್ಟವಾದ ಕೆಲಸಗಳು ಮಾಡಬೇಡ. ಆತನ ಕಷ್ಟವಾದದ್ದು ಯಾವುದು? ಪಾಪ ಮಾಡಿದವರು ಯೇಸಪ್ಪ ಇಷ್ಟಪಡಲ್ಲ. ಪರಿಶುದ್ಧವಾಗಿರುವವರು ಯೇಸು ಕ್ರಿಸ್ತನನ್ನು ಯಾರು ಹಿಂಬಾಲಿಸ್ತಾರೋ, ಯೇಸು ಕ್ರಿಸ್ತನನ್ನು ಯಾರು ಪ್ರೀತಿ ಮಾಡ್ತಾರೋ, ಯೇಸಪ್ಪನಿಗಾಗಿ, ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ, ಆತನ ನಾಮಕ್ಕಾಗಿ, ಚರ್ಚಿಗಾಗಿ, ದೇವರ ಸೇವಕ್ಕಾಗಿ, ಸೇವೆ ಹಬ್ಬಬೇಕು, ವಿಸ್ತರಿಸಿಕೊಳ್ಬೇಕು ಅಂತ ಹೇಳಿ ಯಾರು ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ಬದುಕ್ತಾರಲ್ಲ, ಅಂಥವರಂದ್ರೆ ದೇವರು ಏನ್ ಮಾಡ್ತಾನಂತೆ? ಸಮಾಧಾನ ಕೊಡ್ತಾನೆ. ಸಮಾಧಾನ ಅಂಗಡಿಯಿಂದ ಸಿಗೋದಲ್ಲ, ಯಾವ ಅಂಗಡಿಯಲ್ಲಿ ಸಿಗಲ್ಲ, ರೊಕ್ಕಕ್ಕೆ ಸಿಗೋದಲ್ಲ. ಆದ್ರೆ ಯೇಸು ಕ್ರಿಸ್ತನ ಇಷ್ಟಪಟ್ಟರೆ ಮಾತ್ರ ಆ ಸಮಾಧಾನ ನಿನಗೆ ಸಿಗುತ್ತದೆ. ಹಾಗಾಗಿ ಯೇಸುಗೆ ಇಷ್ಟುಕರಾಗಿ ನಾವು ಜೀವಿಸಬೇಕು. ಯೇಸುಗೆ ಇಷ್ಟುಕರಾಗಿ ಈ ಮನೆಯವರು ಜೀವಿಸಬೇಕು, ಈ ಹೊಸ ಮನೆಯವರು ಜೀವಿಸಬೇಕು, ಈ ಮೇಲ್ಮನೆಯವರು ಜೀವಿಸಬೇಕು. ತಿಪ್ಪೇಸ್ವಾಮಿ, ಜೋಸೆಫ್, ಆ ಕುಟುಂಬದಲ್ಲಿರುವ ಎಲ್ಲರೂ ಆತನನ್ನು ಕೊಂಡಾಡುತ್ತಾ ಆತನ ಇಷ್ಟುಕರಾಗಿ ಜೀವಿಸುವುದಾದ್ರೆ ಈ ಕುಟುಂಬದಲ್ಲಿ ಯೇಸಪ್ಪ ಸಮಾಧಾನ ಕೊಡಲಿಕ್ಕೆ ಆತನಿದ್ದಾನೆ. ಆತನ ಸಮಾಧಾನಕ್ಕೆ ಕರ್ತನು ಯೇಸಪ್ಪ, ಸಮಾಧಾನಕ್ಕೆ ಕರ್ತನು. ಹಾಗಾಗಿ ಆತನಿಗೆ ಏನು ಕೊರತೆ ಇಲ್ಲ, ಸಮಾಧಾನ ಕೊಡ್ಲಿಕ್ಕೆ ಕಡಿಮೆ ಇಲ್ಲ. ನನ್ನ ಹತ್ರ ಸ್ವಲ್ಪ ಇದೆ, ನಿನಗೆ ಆಮೇಲೆ ಕೊಡ್ತೀನಿ ಹೇಳುವ ದೇವರಲ್ಲ. ಯಾವಾಗಲೂ ಮೊದಲ ಸ್ಥಾನ ಆತನ ಕೊಡು, ಆತನನ್ನು ಪ್ರೀತಿ ಮಾಡು, ಆತನ ಸೇವೆಯನ್ನು ಪ್ರೀತಿ ಮಾಡು, ಆತನ ಸುವಾರ್ತೆಯನ್ನು ಸಾರು, ಆತ್ಮಗಳಿಗೆ ತಿಳಿಸು. ಯೇಸು ಕ್ರಿಸ್ತನ ನಂಬುವುದಾದ್ರೆ ನಮ್ಗೆ ರಕ್ಷಣೆ ಬರ್ತದೆ ಅಂತ ಇನ್ನೊಬ್ಬರಿಗೆ ತಿಳಿಸು. ಆವಾಗ ಆತನು ನಮಗೆ ಶಾಂತಿ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಆಯುಷ್ ಕೊಡ್ತಾನೆ, ಅಭಿಷೇಕ ಕೊಡ್ತಾನೆ. ಬೇಕಾಗಿದ್ದು ಎಲ್ಲವೂ ಕೂಡ ನಿನಗೇನು ಬೇಕು ನನ್ನ ನಾಮದಲ್ಲಿ ಕೇಳು, ನಾನು ಕೊಡ್ತೀನಿ ಅಂತ ವಾಕ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಆತನ ಪರಿಶುದ್ಧ ನಾಮದಲ್ಲಿ ನಾವು ಕೇಳುವುದಾದ್ರೆ ಅದನ್ನ ಹೇಳ್ತಾ ಇದ್ದಾನೆ, ತಟ್ಟಿರಿ ತಿರಿಯಲ್ಲಿ ಕೊಡುವುದು, ಹುಡುಕಿರಿ ಸಿಕ್ಕುವುದು, ತೆರೆಯಿರಿ ತೆರೆಯಲು ಕೊಡುವುದು. ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡುವುದಾದ್ರೆ ನಿನಗೆ ಕೊರತೆ ಇಲ್ಲ, ಶಾಂತಿಗೆ ಕೊರತೆ ಇಲ್ಲ, ಸಮಾಧಾನಕ್ಕೆ ಕೊರತೆ ಇಲ್ಲ, ಸಂತೋಷಕ್ಕೆ ಕೊರತೆ ಇಲ್ಲ, ಉಲ್ಲಾಸಕ್ಕೆ ಕೊರತೆ ಇಲ್ಲ. ನಿನ್ನ ಮನೆ ಯಾವಾಗಲೂ ಆತನ ಕೃಪೆಯಿಂದ ತುಂಬಿ ತುಳುಕ್ತಾ ಇರ್ತದೆ. ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ಧನಧಾನ್ಯಗಳಿಂದ ನೀವು ಪಡ್ಕೊಂಡು ಆತನ ನಾಮಕ್ಕೆ ಮಹಿಮಕರವಾಗಿ ಜೀವಿಸ್ತೀಯ. ಅಂತಹ ಕೃಪೆ ಪರಿಶುದ್ಧಾತ್ಮ ದೇವರು ನಿನಗೆ, ನನಗೆ, ನಮ್ಮೆಲ್ಲರಿಗೆ ಆತನು ಕೊಡಲಿ. ಕಣ್ಣು ಮುಚ್ಚೋದಾದನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಅಮ್ಮವರು, ಆತ್ಮೀಯ ತಾಯಿ ಪುಷ್ಪಲು ತಮ್ಮವರು ಮಾಡ್ತಾರೆ. ಎಲ್ಲ ದಯವಿಟ್ಟು ಕಣ್ಣು ಮುಚ್ಕೊಳ್ರಿ, ಹಾಗೆ ಆಶೀರ್ವಾದ ಕೂಡ ಕೊಡ್ತಾರೆ ಅವರು. ಈ ದಿನ ಶುಭ ದಿನ, ಸುಂದರವಾದ ಮನೆಯಲ್ಲಿ ದೇವರು ನಮ್ಮೆಲ್ಲರನ್ನು ಈ ರೀತಿಯಾಗಿ ಕರೆತಂದು ಒಂದಾಗಿ ಸೇರಿಸಿ ಆತನ ವಾಕ್ಯವನ್ನು ಕೇಳುವ, ಹೇಳುವ, ಧ್ಯಾನಿಸುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು. ಮತ್ತು ಇಲ್ಲಿಯವರೆಗೆ
ವಾಕ್ಯವನ್ನು ಹೇಳಿದಂಥ ಅಯ್ಯನವರ ಅಪ್ಪಾಜಿ ನಾಮದೇವನವರಿಗಾಗಿ ನಾವು ಕೂಡ ಪ್ರಾರ್ಥಿಸೋಣ. ದೇವರು ಇನ್ನೂ ಕೂಡ ಅವರಿಗೆ ಆಯುಷ್ಯ ಆರೋಗ್ಯ ಬಲವನ್ನು ಕೊಟ್ಟು ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಇನ್ನೂ ಹೆಚ್ಚೆಚ್ಚಾಗಿ ದೇವರ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ಸಹಾಯ ಮಾಡಲಿ. ದೇವರ ಸತ್ಯವೇದ ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸುವಂಥ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಲಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ ಸ್ವಾಮಿ, ವಂದನೆ ಅಪ್ಪ. ಅಪ್ಪ ತಂದೆ, ವಿಶೇಷವಾದ ಈ ದಿನದಲ್ಲಿ, ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ, ನಿನ್ನ ಪ್ರಿಯ ಮಗನು ಜೋಸೆಫ್ ಮತ್ತು ಸುಜಾತಮ್ಮನ ಕುಟುಂಬದಲ್ಲಿ ಹೊಸ ಮನೆಯಲ್ಲಿ ಅಪ್ಪ, ನಾವು ಈ ರೀತಿಯಾಗಿ ಎಲ್ಲರೂ ಒಂದೇ ಮನಸ್ಸು, ಒಂದೇ ನಂಬಿಕೆ, ಒಂದೇ ಪ್ರೀತಿ, ಒಂದೇ ವಿಶ್ವಾಸವುಳ್ಳವರಾಗಿ ಬಂದು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈ ಮನೆಯನ್ನ, ಗೃಹವನ್ನು ಆಶೀರ್ವದಿಸಿರಿ. ಈ ಮನೆಯಲ್ಲಿ ಬರುವಂತ ಹೋಗುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಈ ಮನೆ ಸಾಕ್ಷಿ ಕುಟುಂಬವಾಗಿ ಸಾಕ್ಷಿ ಮನೆಯಾಗಿರಲಿ. ಈ ಮನೆಯಿಂದ ಯೇಸುವಿನ ಬೆಳಕು ಅಪ್ಪ ಈ ಒಂದು ಸಂಜೀವರಾಯನ ಕೋಟೆ ಗ್ರಾಮದಲ್ಲಿ ಪಸರಿಸಲೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಲೋಕಕ್ಕೆ ರಕ್ಷಕನಾಗಿ, ಲೋಕಕ್ಕೆ ಬೆಳಕಾಗಿ ಬಂದ ಏಸಯ್ಯ, ನಿನ್ನ ಬೆಳಕು, ಸುವಾರ್ತೆಯ ಬೆಳಕು, ಸಾಕ್ಷಿ